Hello friends, welcome back again. ನಾವಿವತ್ತು ದ ರೆಬೆಲ್ ಅನ್ನೋ ಸೀರೀಸ್ ನ ಲಾಸ್ಟ್ ಅಂಡ್ ಫೈನಲ್ ಪಾರ್ಟ್ ಆಗಿರೋ 15th ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅದು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ಅಲ್ಲಿ ಸಿಗುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಎಲ್ಲಾ ಪಾರ್ಟ್ ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ರಾಜ ಗಿಲ್ಡ್ವಾಂಗ್ ನ ಹೆಂಗಾದ್ರೂ ಮಾಡಿ ಸೋಲ್ಸ್ಬೇಕು ಅಂತ ಹೇಳಿ ರಿಯಾನ ಕಟ್ಟಾಕಿರ್ತಾನೆ ಒಂದು ಕಂಬಕ್ಕೆ. ಆದ್ರೆ ಸ್ವಲ್ಪನೂ ಯೋಚನೆ ಮಾಡದೆ ಯಾರು ಎದುರು ನೋಡದೆ ಇರೋ ರೀತಿ ರಿಯಾಗೆ ಬಾಣನ ಬಿಟ್ಬಿಡ್ತಾನೆ. ಇದನ್ನ ನೋಡಿ ಅಲ್ಲಿರೋರೆಲ್ಲ ಶಾಕ್ ಆಗ್ತಾರೆ. ಅವ್ರು ಮಾತ್ರ ಅಲ್ಲ, ರಾಜ ಮತ್ತೆ ಮಾಹ್ಯ ಕೂಡ ತುಂಬಾನೇ ಶಾಕ್ ಆಗ್ತಾರೆ. ಯಾಕಂದ್ರೆ ಅವ್ರು ಸ್ವಲ್ಪನೂ ಎದುರು ನೋಡಿರೋದಿಲ್ಲ ಗಿಲ್ಡ್ವಾಂಗ್ ಇತರ ಕೆಲಸ ಮಾಡ್ತಾನೆ ಅಂತ. ಈಗ ಬಾಣ ಬಿಟ್ಬಿಡ್ತಾನೆ. ಅದಾದ್ಮೇಲೆ ಗಿಲ್ಡ್ವಾಂಗ್ ಹೇಳ್ತಾನೆ, ನಮ್ ನಾಡ್ಗೋಸ್ಕರ ನಾವ್ ಏನಾದ್ರೂ ಮಾಡ್ಬೋದು. ಈ ಹೋರಾಟದ ನಂತರ ಯಾವ್ದೇ ಒಬ್ಬರು ಅಮಾಯಕರ ಪ್ರಾಣ ಕೂಡ ಹೋಗ್ಬಾರ್ದು. ಇದಿಲ್ಲಿಗೆ ಸ್ಟಾಪ್ ಆಗ್ಬೇಕು ಅಂತ ಹೇಳಿ ಯುದ್ಧನ ಸ್ಟಾರ್ಟ್ ಮಾಡಿ ಅಂತ ಅನೌನ್ಸ್ ಮಾಡ್ಬಿಡ್ತಾನೆ. ಇದನ್ನ ನೋಡಿ ಅಲ್ಲಿರೋ ಜನಕ್ಕೆಲ್ಲ ಶಾಕ್ ಆಗುತ್ತೆ. ಒಬ್ಬ ಒಂದು ಯುದ್ಧನ ಗೆಲ್ಬೇಕು ಅಂತ ಹೇಳಿ ಅವ್ರ ಹೆಂಡತಿನ ಕೂಡ ತ್ಯಾಗ ಮಾಡ್ದಾದ್ಮೇಲೆ ನಾವೆಲ್ಲ ನಮ್ ಪ್ರಾಣ ಬಿಡೋದಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಯುದ್ಧದಲ್ಲಿ ಈಗ ಪಾಲ್ಗೊಳ್ಳಕ್ಕೆ ರೆಡಿ ಆಗ್ಬಿಡ್ತಾರೆ. ಈಗ ಗಿಲ್ಡ್ವಾಂಗ್ ಅವ್ರು ಇಳಿದು ಬಂದವರು ಯುದ್ಧನ ಸ್ಟಾರ್ಟ್ ಮಾಡ್ಬಿಟ್ರು. ಹಂಗೆ ಈಗ ಮುಂದಕ್ಕೂ ಬರ್ತಾನೆ ಇದಾರೆ. ಎಲ್ಲರನ್ನು ಭಯಂಕರವಾಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಯ್ಯೋ ಪಾಪ ಅಂತ ಯಾರನ್ನು ನೋಡ್ತಾ ಇಲ್ಲ, ಎಲ್ಲರನ್ನು ಸಾಯಿಸ್ಕೊಂಡ್ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಈಗ ಯಾವ ಜಾಗಕ್ಕೆ ಬಂದಿದ್ದಾರೆ ಅಂದ್ರೆ ರಿಯಾನ ಕಟ್ಟಾಕಿರ್ತಾರಲ್ಲ, ಕರೆಕ್ಟ್ ಆಗಿ ಆ ಜಾಗವರೆಗೂ ಬಂದ್ಬಿಟ್ಟಿರ್ತಾರೆ. ಇದನ್ನ ನೋಡ್ಬಿಟ್ಟು ಗಿಲ್ಡ್ವಾಂಗ್ ಹೇಳ್ತಾನೆ, ಫಸ್ಟ್ ರಿಯಾನ್ ಹೆಂಗಾದ್ರೂ ಮಾಡಿ ಕಾಪಾಡಿ ಅಂತ. ಹತ್ರದಲ್ಲೇ ಗವರ್ನರ್ ಇರ್ತಾರೆ. ಗವರ್ನರ್ ಅಲ್ಲಿರೋ ಆಳುಗಳಿಗೆಲ್ಲ ಹೇಳ್ತಾರೆ, ರಿಯಾನ ಫಸ್ಟ್ ಲಿಂದ ಎತ್ರಿ, ಅವಳು ಹೆಂಗಾದ್ರೂ ಬೇಗ ಕಾಪಾಡಬೇಕು ಅಂತ. ಆದ್ರೆ ಇದನ್ನ ಗಮನಿಸೋ ರಾಜ ಹೇಳ್ತಾನೆ, ರಿಯಾನ್ ಅವ್ರು ಯಾವ್ದೇ ಕಾರಣಕ್ಕೂ ಅಲ್ಲಿಂದ ಎತ್ಕೊಂಡ್ ಹೋಗ್ಬಾರ್ದು, ಅವಳ ಬಾಡಿ ಕೂಡ ಅವ್ರ ಕೈಗೆ ಸಿಗ್ಬಾರ್ದು. ಫಸ್ಟ್ ಅವ್ರನ್ನ ತಡೀರಿ ಅಂತ ಆರ್ಡರ್ ಮಾಡ್ತಾರೆ. ಅವ್ರನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಅಲ್ಲಿರೋ ಸೈನಿಕರೆಲ್ಲ ಅವ್ರನ್ನ ಫಾಲೋ ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ಗಿಲ್ಡ್ವಾಂಗು ಮತ್ತೆ ಅವ್ನ ಆಳುಗಳೆಲ್ಲ ಅಲ್ಲಿಂದ ರಿಯಾನ ಎತ್ಕೊಂಡ್ ಹೊಟ್ಟೋಗ್ತಾರೆ. ಅವ್ರನ್ನೇ ಸೈನಿಕರು ಕೂಡ ಫಾಲೋ ಮಾಡ್ಬೇಕು ಅಂತ ನೋಡಿದಾಗ ಗಿಲ್ಡ್ವಾಂಗು ಎಲ್ಲರನ್ನು ಸರಿಯಾಗಿ ಹೊಡಿತಾ ಇರ್ತಾನೆ. ಯಾರು ರಿಯಾನ ತಡಿಬಾರ್ದು, ಯಾರು ರಿಯಾ ಹತ್ರವರೆಗೂ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರನ್ನ ಸಾಯಿಸ ಕೂಡ ಹಿಂಜರುಗ್ತಾ ಇಲ್ಲ, ಎಲ್ಲರನ್ನು ಸರಿಯಾಗಿ ಹೊಡೆದಾಕ್ತಾ ಇರ್ತಾನೆ. ಆದ್ರೆ ಈ ಗ್ಯಾಪ್ ಅಲ್ಲಿ ರಾಜ ಏನ್ ಮಾಡ್ಬಿಡ್ತಾನೆ, ಸೆಂಟ್ರಲ್ಲಿ ಒಂದ್ಸತಿ ಬೇರೆ ಯಾವ್ದೋ ರಾಜ್ಯದವ್ರು ಬಂದಿರ್ತಾರಲ್ವಾ ಅಟ್ಯಾಕ್ ಮಾಡಕ್ಕೆ ಒಂದು ಹಳ್ಳಿನ, ಅವ್ರ ಜೊತೆ ರಾಜ ಕೂಡ ಒಂದಾಗಿದ್ದಾನೆ ಅಂತ ಕಾಣಿಸುತ್ತೆ. ಅವ್ರನ್ನ ಕೂಡ ಇಳಿಸಿರ್ತಾನೆ ಯುದ್ಧ ಮಾಡೋದಕ್ಕೆ. ಹೇಳ್ಬೇಕಂದ್ರೆ ಅವ್ರ ಹತ್ರ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರೋ ವೆಪನ್ಸ್ ಎಲ್ಲ ಇರುತ್ತೆ. ಅವ್ರ ಅದನ್ನೆಲ್ಲ ಯೂಸ್ ಮಾಡಿ ಗಿಲ್ಡ್ವಾಂಗ್ ಅವ್ರ ಟೀಮ್ ನ ಅಟ್ಯಾಕ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಬಾಂಬ್ ತರ ಎಲ್ಲ ಆಗ್ತಾ ಇರ್ತಾರೆ. ಇದನ್ನ ನೋಡಿ ಅಲ್ಲಿರೋ ಜನ ಎಲ್ಲ ತುಂಬಾ ಜನ ಸತ್ ಬಿಡ್ತಾರೆ ಅಂತ ಹೇಳಿ ಗಿಲ್ಡ್ವಾಂಗು ಫಸ್ಟ್ ನೀವು ಇಲ್ಲಿಂದ ತಪ್ಪಿಸ್ಕೊಳ್ಳಿ, ಎಲ್ಲರೂ ಒಳಗಡೆ ಹೋಗಿ ಅಂತ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಅವ್ರೊಬ್ನೇ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಟೈಮ್ ಅಲ್ಲಿ ರಾಜ ಕರೆಕ್ಟ್ ಆಗಿ ಮೌರಿನ ಇಳಿಸ್ತಾನೆ. ಮೌರಿಗೂ ಮತ್ತೆ ಗಿಲ್ಡ್ವಾಂಗ್ಗೆ ಜಗಳ ಮಾಡೋದನ್ನ ಈ ರಾಜ ನೋಡಕ್ ತುಂಬಾನೇ ಇಷ್ಟ ಪಡ್ತಾರಲ್ವಾ, ಅದಕ್ಕೋಸ್ಕರ ಅಲ್ಲಿರೋ ಸೈನಿಕರನ್ನೆಲ್ಲ ಕೂಡ ನೀವ್ ಯಾರು ಹೋಗೋದ್ ಬೇಡ, ಅವ್ರಿಬ್ರೇ ಜಗಳ ಮಾಡ್ಲಿ, ನಾನು ಅದನ್ನ ನೋಡ್ಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಮಾಹ್ಯನ ಕೇಳ್ತಾರೆ, ನೀನೇನ್ ಅನ್ಕೊಂಡಿದ್ಯಾ ಮಾಹ್ಯ, ಗಿಲ್ಡ್ವಾಂಗ್ ಗೆಲ್ತಾನ ಅಥವಾ ಮೌರಿ ಗೆಲ್ತಾನ, ನಿನ್ನ ಅಭಿಪ್ರಾಯ ಏನು ಅಂದಾಗ ಮಾಹ್ಯ ಹೇಳ್ತಾಳೆ, ನಾನಿವತ್ತು ಗೆಲ್ಲೋ ಟೀಮ್ ಕಡೆನೆ ರಾಜ, ನನ್ ಪೂರ್ತಿ ನಂಬಿಕೆ ನಿಮ್ ಮೇಲೆ ಇದೆ, ನೀವೇ ಗೆಲ್ಲೋದು ಅಂತ ಹೇಳ್ತಾಳೆ. ಅವ್ಳು ರಾಜಗೆ ಪೂರ್ತಿ ಸಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾಳೆ. ಈ ಕಡೆ ಗಿಲ್ಡ್ವಾಂಗ್ ನ ಮತ್ತೆ ಮೌರಿನ ತೋರಿಸ್ತಾರೆ. ಮೌರಿ ಹೇಳ್ತಾನೆ, ಅವತ್ ನಾನ್ ಹೇಳ್ದಂಗೆ ರಿಯಾನ ಕರ್ಕೊಂಡು ನೀನ್ ಇಲ್ಲಿಂದ ಹೊರಟೋಗಿದ್ರೆ ಇವತ್ತು ನನ್ಗೂ ನಿನ್ಗೂ ಜಗಳ ಆಗ್ತಾನೆ ಇರ್ಲಿಲ್ವಲ್ಲ ಅಂತ. ಹೇಳ್ಬೇಕಂದ್ರೆ ಮೌರಿ ಕೂಡ ತುಂಬಾ ಒಳ್ಳೆಯವನಲ್ವಾ, ಅವನಿತರ ಜಗಳ ಮಾಡೋದಕ್ಕೆ ಇಷ್ಟ ಪಡಲ್ಲ, ಆದ್ರೆ ರಾಜ ಕೊಟ್ಟಿರೋ ಆಜ್ಞೆ ಅಲ್ವಾ, ಮಾಡ್ಲೇಬೇಕು ಅಂತ ಹೇಳಿ ಈಗ ಗಿಲ್ಡ್ವಾಂಗು ಮತ್ತೆ ಮೌರಿ ಸರಿಯಾಗಿ ಜಗಳ ಮಾಡ್ಕೊಳ್ತಾರೆ. ಹೇಳ್ಬೇಕಂದ್ರೆ ಇವ್ರಿಬ್ರು ನಾರ್ಮಲ್ ಅಲ್ವಲ್ಲ, ಇವರಲ್ಲಿ ಏನೋ ಒಂಥರ ಪವರ್ ಇದೆ, ಸರಿಯಾಗಿ ಸ್ಟ್ರೆಂತ್ ಇದೆ ಇಬ್ಬರಿಗೂ, ಒಬ್ರಿಗೊಬ್ರು ಕಡಿಮೆನೇ ಇಲ್ಲ, ಸರಿಯಾಗಿ ಹೊಡ್ಕೊಳ್ತಾ ಇರ್ತಾರೆ. ಇದನ್ನ ನೋಡಿ ರಾಜ ಒಂದ್ ಕಡೆ ಎಂಜಾಯ್ ಮಾಡ್ತಾ ಇರ್ತಾನೆ. ಆದ್ರೆ ಈ ಗ್ಯಾಪ್ ಅಲ್ಲಿ ಈ ಪ್ರಿನ್ಸ್ ಚಂಗ್ ಸುಮ್ನೆ ಇಲ್ದೆ ಜನರಲ್ಲಿರೋ ಸ್ವಲ್ಪ ಜನಕ್ಕೆಲ್ಲ ಮಾಸ್ಕ್ ತರ ಹಾಕಿ ಒಂದು ಯೂನಿಫಾರ್ಮ್ ತರ ರೆಡಿ ಮಾಡಿ, ಅಂದ್ರೆ ಸೈನಿಕರು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಈಗ ಅಲ್ಲಿ ಮೌರಿ ಮತ್ತೆ ಗಿಲ್ಡ್ವಾಂಗ್ ಜಗಳ ಆಡ್ತಾ ಇರ್ತಾರಲ್ಲ, ಅಲ್ಲಿ ಬಂದು ನಿಂತವನು ಅಲ್ಲಿರೋ ಜನಕ್ಕೆಲ್ಲ ಹೇಳ್ತಾ ಇರ್ತಾನೆ, ಈ ಗಿಲ್ಡ್ವಾಂಗ್ ನ ಯಾರು ಅನ್ಕೊಂಡಿದ್ದೀರಾ, ಅವನೊಬ್ಬ ಸರ್ವೆಂಟ್ ಮಗ, ಇತರ ಮಿನಿಸ್ಟರ್ಸ್ ಹಿಂದ್ಗಡೆ ಕಾಲ್ ಕೆಳಗಡೆ ಬಿದ್ದಿರ್ತಾರಲ್ಲ ಅಂತ ಸರ್ವೆಂಟ್ ಮಗ ಇವನ್ ಮಾತ್ ಕೇಳ್ಕೊಂಡು ನೀವೆಲ್ಲ ರಾಜ ವಿರುದ್ಧ ಹೋರಾಟಕ್ಕೆ ರೆಡಿ ಆಗ್ಬಿಟ್ರ ಅಂತ ಹೇಳಿದಾಗ ಅಲ್ಲಿರೋರ್ಗೆಲ್ಲ ಶಾಕ್ ಆಗುತ್ತೆ. ಯಾಕಂದ್ರೆ ಯಾರಿಗೂ ಗೊತ್ತಿರೋದಿಲ್ಲ ಇನ್ನು ಗಿಲ್ಡ್ವಾಂಗ್ ಈ ತರ ಸರ್ವೆಂಟ್ ಮಗ ಅಂತ ಹೇಳ್ಬಿಟ್ಟು. ಇದನ್ನ ಕೇಳಿಸ್ಕೊಂಡು ಗಿಲ್ಡ್ವಾಂಗ್ ಹೇಳ್ತಾನೆ, ಹೌದು ನಾನೊಬ್ಬ ಸರ್ವೆಂಟ್ ಮಗನೇ, ನನ್ ಮೇಲೆ ಓಡ್ತಾ ಇರೋದು ಒಬ್ಬ ಸರ್ವೆಂಟ್ ರಕ್ತಾನೆ, ಆದ್ರೆ ನನ್ ಮೇಲೆ ಓಡ್ತಾ ಇರೋ ರಕ್ತಕ್ಕೆ ವೀರಕ್ಕೂ ಮತ್ತೆ ರೋಷಕ್ಕೆ ಏನು ಕಡಿಮೆ ಇಲ್ಲ, ನಿಮ್ಮಂತವ್ರ ಮೇಲೆ ಓಡ್ತಾ ಇರೋ ರಕ್ತಕ್ಕಿಂತ ನನ್ ಮೇಲೆ ಓಡ್ತಾ ಇರೋ ರಕ್ತಕ್ಕೆ ಬೆಲೆ ಜಾಸ್ತಿ ಅಂತ ಹೇಳ್ತಾನೆ. ಇವನ್ ಈ ತರ ಬೋಲ್ಡ್ ಆಗಿ ಮಾತಾಡ್ತಾ ಇರೋದನ್ನ ನೋಡಿ ಅಲ್ಲಿರೋರ್ಗೆಲ್ಲ ಗೂಸ್ ಬಂಪ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಈ ತರ ಒಂದ್ ರೀಸನ್ ಎಲ್ಲ ಇಟ್ಕೊಂಡು ಯಾರಾದ್ರೂ ಗಿಲ್ಡ್ವಾಂಗ್ ನ ಎದುರಿಸ್ತಾರ, ಅಲ್ಲಿರೋರ್ಗೆಲ್ಲ ಇನ್ನೂ ಕೋಪನೆ ಬರುತ್ತೆ. ಎಲ್ಲರೂ ಗಿಲ್ಡ್ವಾಂಗ್ ಅಂತ ಗಿಲ್ಡ್ವಾಂಗ್ ಗೆ ಸಪೋರ್ಟ್ ಮಾಡ್ತಾರೆ. ಅದ್ರಲ್ಲೂ ಊರಲ್ಲಿರೋ ಜನಕ್ಕೆಲ್ಲ ಗಿಲ್ಡ್ವಾಂಗ್ ಯಾರಾದ್ರೂ ಪರವಾಗಿಲ್ಲ, ಅವ್ರ ನಾಯಕರಾಗಿ ಒಪ್ಕೊಳ್ಳಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಇವರೆಲ್ಲ ಈ ತರ ಗಿಲ್ಡ್ವಾಂಗ್ ಗೆ ಜೇಕರ್ ಆಗ್ತಾ ಇರೋದನ್ನ ನೋಡ್ಬಿಟ್ಟು ಪ್ರಿನ್ಸ್ ಚಂಗ್ಗೆ ಹಂಗೆ ಸರಿಯಾಗಿ ಕೋಪ ಬರುತ್ತೆ. ಅದಕ್ಕೆ ಅವ್ನ್ ಕರ್ಕೊಂಡ್ ಬಂದಿರ್ತಾನಲ್ಲ ಗ್ಯಾಂಗು, ಅವ್ರನ್ನೆಲ್ಲ ಆ ಗಿಲ್ಡ್ವಾಂಗ್ ಮೇಲೆ ಜಗಳಕ್ಕೆ ಬಿಡ್ತಾನೆ. ಅವರು ಓಡ್ ಬಂದಿದ್ ಸ್ಪೀಡ್ ಗೆ ಎಲ್ಲಿ ಗಿಲ್ಡ್ವಾಂಗ್ ನ ಅಟ್ಯಾಕ್ ಮಾಡ್ತಾರೆ ಅಂತ ನೋಡಿದ್ರೆ ಬಾಣನೆಲ್ಲ ಎತ್ತಿದವರು ಹಂಗೆ ಎಲ್ಲರೂ ರೈಟ್ ಅಬೌಟ್ ಅಂತ ಹೇಳ್ಬಿಟ್ಟು ಪ್ರಿನ್ಸ್ ಚಂಗ್ ಕಡೆ ತಿರುಗಿಸ್ಬಿಡ್ತಾರ. ಇದನ್ನ ನೋಡಿ ಅಲ್ಲಿರೋರ್ಗೆಲ್ಲ ಶಾಕ್ ಆಗುತ್ತೆ. ರಾಜ ಅಂತೂ ಇಲ್ಲಿ ಏನ್ ನಡೀತದೆ ಅಂತ ನೋಡ್ತಾ ಇರ್ತಾರೆ. ಪ್ರಿನ್ಸ್ ಚಂಗ್ ಕೇಳ್ತಾನೆ, ಏನೋ ಮಾಡ್ತಾ ಇದ್ದೀರಾ ನೀವೆಲ್ಲ, ಅವ್ನ್ ಕಡೆ ತಿರುಗಿಸ್ರು ಅಂದ್ರೆ ನನ್ ಕಡೆ ತಿರುಗಿಸ್ತಾ ಇದ್ದೀರಾ ಅಂದ್ರೆ, ಇವ್ರದೆಲ್ಲ ಕಿವಿಗೆ ಹಾಕೊಳ್ಳೋ ತರ ಇಲ್ಲ, ಎಲ್ಲರೂ ಬಾಣ ಬಿಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದ್ರಲ್ಲಿ ಒಬ್ಬ ಈಗ ಮಾಸ್ಕ್ ತೆಗ್ಬಿಟ್ಟು ಮಾತಾಡ್ತಾನೆ, ಗಿಲ್ಡ್ವಾಂಗ್ ನಾವೆಲ್ಲ ಹೋಂಗ್ಜಿಗೋಸ್ಕರ ಕೆಲಸ ಮಾಡೋದಕ್ಕೆ ತಯಾರಾಗಿದ್ದೀವಿ, ಅವ್ರಿಗೆ ನಮ್ ಸಪೋರ್ಟ್ ಅಂತ ಹೇಳ್ತಾರೆ. ಈಗ ಇವ್ರು ಕೂಡ ಗಿಲ್ಡ್ವಾಂಗ್ ಅವ್ರ ಗ್ರೂಪ್ಗೆ ಸಪೋರ್ಟ್ ಮಾಡ್ಕೊಂಡ್ರಲ್ಲ, ಅದರಿಂದ ಆ ಬೇರೆ ರಾಜ್ಯದವರೆಲ್ಲ ಬಂದಿರ್ತಾರಲ್ಲ ಅವ್ರ ಮೇಲೆ ಎಲ್ಲರೂ ಜಗಳಕ್ಕೆ ಹೋಗ್ತಾರೆ. ಈ ಕಡೆ ನೋಡಿದ್ರೆ ಗಿಲ್ಡ್ವಾಂಗು ಮತ್ತೆ ಮೌರಿಗೆ ಇನ್ನೂ ಜಗಳ ನಡೀತಾನೆ ಇರುತ್ತೆ. ಒಂದ್ ಸ್ಟೇಜ್ ಗೆ ಗಿಲ್ಡ್ವಾಂಗ್ ಸ್ವಲ್ಪ ಟಯರ್ಡ್ ಆಗೋ ತರ ಹೋಗ್ತಾನೆ. ಆ ಟೈಮ್ ಅಲ್ಲಿ ಗಿಲ್ಡ್ವಾಂಗ್ ಕಡೆ ಅವರು ಮತ್ತೆ ಆ ಊರಲ್ಲಿರೋರೆಲ್ಲ ಗಿಲ್ಡ್ವಾಂಗ್ ಅವ್ರಿಗೋಸ್ಕರ ಒಂದು ಹಾಡನ್ನ ಹಾಡ್ತಾರೆ. ಈ ಹಾಡು ಯಾವ್ದಂದ್ರೆ ಗಿಲ್ಡ್ವಾಂಗ್ ಅವರಪ್ಪ ಮೊಂಗೆ ಇರ್ತಾರಲ್ಲ ಅವ್ರ ಜೊತೆ
ಜೊತೆ ಇರ್ಬೇಕಾದ್ರೆ ಎಲ್ಲರೂ ಈ ಹಾಡ್ನೇ ಆಡ್ತಾ ಇದ್ರು. ಈ ಹಾಡ್ ಕೇಳಿಸ್ಕೊಂಡಿದ ತಕ್ಷಣ ಗಿಲ್ಡ್ವಾಂಗ್ಗೆ ಲೈಟ್ ಆಗಿ ಫೈರ್ ಬಂದಂಗ ಆಗುತ್ತೆ. ಎಷ್ಟೊತ್ತಿತ್ರ ಒಡ್ಕೊಂಡಿರೋದಂತ ಹೇಳ್ಬಿಟ್ಟು ಸರ್ಯಾಗ ಅವ್ನಿಗೆ ಫುಟ್ಬಾಲ್ ಆಡ್ದವ್ರು ಕತ್ತಿನ ಎತ್ಬಿಟ್ಟು ಕತ್ತತ್ರ ಇಟ್ಬಿಡ್ತಾರೆ. ಮೌರಿಗೆ ಅರ್ಥ ಆಗೋಯ್ತು ಅವ್ನ್ ಸೋತೋದ ಅಂತ ಹಂಗೆ ತಲೆ ಕೆರಡೆ ಬಗ್ಗಿಸ್ಬಿಡ್ತಾನೆ. ಇನ್ನೇನಕ್ಕೆ ಯೋಚನೆ ಮಾಡ್ತಾ ಇದೀಯ, ನನ್ನ ಸಾಯಿಸ್ಬಿಡು ಅಂದಾಗ ಗಿಲ್ಡ್ವಾಂಗ್ ಹೇಳ್ತಾನೆ, ಸುಮ್ನೆ ಚಿಕ್ಕ ಹುಡುಗನ್ ತರ ಆಡ್ಬೇಡ, ನನ್ಗೆ ನೀನ್ ಸಾಯಿಸೋದ್ರಲ್ಲಿ ಇಷ್ಟ ಇಲ್ಲ, ನೀನ್ ಸತ್ರೆ ನಾನು ಸತ್ತಂಗೆ ಅಂತ ಮೌರಿ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರೋ ತರನೇ ಮಾತಾಡ್ತಾನೆ. ಆದ್ರೆ ಮೌನಿಗೆ ಇದರಿಂದ ಅವಮಾನ ಆಯ್ತು ಏನಂತ ಗೊತ್ತಿಲ್ಲ. ಇವನೇ ನನಗ್ ಭಿಕ್ಷೆ ಹಾಕೋದು, ನಾನ್ ಪ್ರಾಣದಲ್ಲಿ ಇರ್ಬೇಕಂತ ಹೇಳಿ ಕತ್ತಿ ಎತ್ಕೊಂಡು ಅವ್ನ್ ಕತ್ನ ಕೊಯ್ಕೋಬೇಕು ಅಂತ ನೋಡ್ತಾನೆ. ಆದ್ರೆ ಗಿಲ್ಡ್ವಾಂಗ್ ಅದನ್ನ ತಡಿತಾನೆ. ಬಟ್ ಮೌರಿ ಕೈಲಿ ಇದನ್ನ ಎತ್ಕೊಳಕ್ ಆಗದೆ ಅಲ್ಲಿಂದ ಓಡೋಗ್ಬಿಡ್ತಾನೆ. ಇನ್ನೊಂದ್ ಕಡೆ ಪ್ರಿನ್ಸ್ ಚಂಗ್ ಅಂತೂ ಹೋಗಿ ರಾಜ ಕಾಲ್ಗೆ ಬಿದ್ಬಿಡ್ತಾನೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ರಾಜ, ನಿಮಗ್ ಹೆಲ್ಪ್ ಮಾಡ್ಬೇಕು ಅಂತ ಬಂದೆ, ಅದೇ ಈ ತರ ಆಗೋಯ್ತು ಅಂದಿದ ತಕ್ಷಣ ರಾಜಾಗಿರೋ ಕೋಪಕ್ಕೆ ಕತ್ತಿನ ಎತ್ಕೊಂಡ್ ಹಂಗೆ ಅವ್ನ ಕತ್ತತ್ರನೇ ಇಟ್ಬಿಟ್ರು. ನಿನ್ಗೆ ಅವನ್ ಹೇಳ್ದೋ ಈ ತರ ಕೆಲಸ ಎಲ್ಲ ಮಾಡು ಅಂತ, ಇಲ್ಲಿಂದ ಕರ್ಕೊಂಡ್ ಬಂದೆ ಅವ್ರನ್ನೆಲ್ಲ ಅಂತ ಬೈದವ್ರು. ಸುಹ ಹೇಳ್ತಾನೆ, ರಾಜಾ ಇವಾಗ ಇದಕ್ಕೆಲ್ಲ ಟೈಮ್ ಇಲ್ಲ, ನಾವ್ ಹೆಂಗಾದ್ರು ಮಾಡಿ ಫಸ್ಟ್ ಇಲ್ಲಿಂದ ತಪ್ಪಿಸ್ಕೋಬೇಕು. ಗಿಲ್ಡ್ವಾಂಗ್ ಅವ್ರಿಗೆ ಹಂಗೆ ಗೆಲ್ಲೋ ತರ ಇದೆ, ನಿಮ್ಮನ್ನ ಸಾಯಿಸ್ಬಿಡ್ತಾರೆ, ಫಸ್ಟ್ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾರೆ. ಅದಾದ್ಮೇಲೆ ರಾಜ ಅವ್ನ್ ಹಾಕೊಂಡಿರೋ ಡ್ರೆಸ್ ನ ಪ್ರಿನ್ಸ್ ಚಂಗ್ ಕೊಟ್ಬಿಟ್ಟು ಅವ್ನ್ ಪ್ರಿನ್ಸ್ ಚಂಗ್ ಡ್ರೆಸ್ ನ ತಗೊಂಡ್ ಹಾಕೊಂತಾನೆ. ಅವನಿಗೆ ಒಂದ್ ಕೆಲ್ಸದವನ್ ತರನೇ ಕಾಣಿಸ್ತಾನಲ್ವಾ. ಕಾಡಲ್ಗಳಿಂದ ತಪ್ಪಿಸ್ಕೊಂಡು ಹೋದವರು ಪ್ರಿನ್ಸ್ ಚಂಗ್ ಹೇಳ್ತಾನೆ, ಸರಿ ನೀನ್ ಮಾಡಿದ ತಪ್ಪಿಗೆ ಈಗ ಹೆಂಗಾದ್ರು ಮಾಡಿ ನನ್ ಕಾಪಾಡು, ನನ್ನ ಕಾಪಾಡದಂದ್ರೆ ನೀನ್ ಮಾಡಿದ ತಪ್ಪಗೆಲ್ಲ ನಾನು ಕ್ಷಮಿಸ್ಬಿಡ್ತೀನಿ, ಇಲ್ಲ ಅಂದ್ರೆ ನನ್ ಕೈಯಿಂದನೇ ನೀನ್ ಸಾವು ಅಂದಿದ ತಕ್ಷಣ ಪ್ರಿನ್ಸ್ ಚಂಗ್ ಕೂಡ ಇಲ್ಲ ರಾಜ ನಾನು ಹೆಂಗಾದ್ರು ಮಾಡಿ ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಪಕ್ಕದಲ್ಲಿರೋರ ಹತ್ರ ಹೆಂಗಾದ್ರು ಮಾಡಿ ನನ್ನ ಕಾಪಾಡ್ಬಿಡ್ರು ಅಂತ ಕೇಳ್ಕೊಳ್ತಾನೆ. ಹಾಗೆ ಕಾಡೊಳಗಡೆ ಓಡೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಎಲ್ಲಿಂದ ಒಂದು ಬಾಣ ಬಂದು ಪ್ರಿನ್ಸ್ ಚಂಗ್ ಕಾಲ್ಗೆ ಬೀಳುತ್ತೆ. ಇದನ್ನ ನೋಡಿ ಅಲ್ಲಿರೋರೆಲ್ಲ ಭಯ ಪಡ್ತಾರೆ. ಯಾವನೋ ಬಾಣ ಬಿಟ್ಟವನು ಹೆಂಗಾದ್ರು ಮಾಡಿ ನನ್ನ ಕಾಪಾಡಿ ಅಂತ ಪ್ರಿನ್ಸ್ ಚಂಗ್ ಕೇಳ್ತಾ ಇದ್ರೆ ಅಲ್ಲಿರೋರೆಲ್ಲ ಅವ್ರ ಪ್ರಾಣ ಉಳಿಸ್ಕೋಬೇಕಲ್ವಾ, ಇವನೇನ್ ರಾಜನ ಇವನ್ನ ಕಾಪಾಡಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ದಿಕ್ಕಾಪಾಲಾಗಿ ಓಡೋಟೋಗ್ತಾರೆ. ಏನನ್ನ ಕಾಪಾಡ್ರೋ ಅಂತ ಪ್ರಿನ್ಸ್ ಚಂಗ್ ಕೂಡ ಅಲ್ಲೇ ಬಿದ್ದಿರ್ತಾನೆ. ಕರೆಕ್ಟ್ ಆಗಿ ಆ ಜಾಗಕ್ಕೆ ಇದಕ್ಕೂ ಮುಂಚೆ ಆ ಪ್ರಿನ್ಸ್ ಚಂಗ್ ಕರ್ಕೊಂಡ್ ಬಂದಿರ್ತಾನಲ್ಲ ಜೈಲಿಂದ ಸ್ವಲ್ಪ ಆಳುಗಳನ್ನ, ಅವರೆಲ್ಲ ಬಂದು ರೌಂಡ್ ಅಪ್ ಮಾಡ್ಬಿಡ್ತಾರೆ. ಇವ್ನ್ ಕೇಳ್ಕೊಳ್ತಾ ಇರ್ತಾನೆ, ಏಯ್ ನನ್ನನ್ ಯಾಕೋ ಸಾಯಿಸ್ತಾ ಇದೀರಾ, ನನಗಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರನ್ನೆಲ್ಲ ಸಾಯಿಸೋ ಕೆಲಸ ನೋಡ್ರು, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ. ಆದ್ರೆ ಇವ್ರು ಸ್ವಲ್ಪನೂ ಕಿವಿಗೆ ಹಾಕೊಳ್ಳೋ ತರ ಇಲ್ಲ, ಎಲ್ಲರೂ ಬಾಣನ ಬಿಟ್ಬಿಡ್ತಾರೆ. ಈಗ ಆ ಜಾಗಕ್ಕೆ ಗುರುಗಳು ಬರ್ತಾರೆ. ಹೇಳ್ಬೇಕಂದ್ರೆ ಇವರೆಲ್ಲ ಕೂಡ ಗುರುಗಳ ಕಡೆಯವ್ರೆ. ಇವ್ರ ಕಡೆಯವರೆಲ್ಲ ತುಂಬಾ ಜನ ಎಲ್ಲಾ ಹತ್ರನು ಇರ್ತಾರಲ್ವಾ, ಇವರೇ ತಾನೆ ಎಲ್ಲರಿಗೂ ಟ್ರೈನಿಂಗ್ ಎಲ್ಲ ಕೊಟ್ಟು ಕಳ್ಸಿರ್ತಾರೆ. ಆತರ ಸ್ವಲ್ಪ ಜನ ಜೈಲು ಕೂಡ ಕಳ್ಸಿರ್ತಾರೆ. ಇಲ್ಲಿರೋರೆಲ್ಲ ಗುರುಗಳ ಕಡೆಯವ್ರೆ. ಯಾಕಂದ್ರೆ ಗುರುಗಳು ಪ್ರಿನ್ಸ್ ಚಂಗ್ಗೆ ಎಷ್ಟೇ ಹೆಲ್ಪ್ ಮಾಡಿದ್ರೆ ಕೂಡ ಅವನಿಗೆ ಸ್ವಲ್ಪನೂ ನಿಯತ್ತೇ ಇಲ್ಲ. ಗುರುಗಳಿಗೆ ಒಂಥರ ಅವಮಾನ ಮಾಡಿರ್ತಾರ ಮಾತಾಡಿರ್ತಾನೆ. ಈಗ ಅವನು ಸತ್ತೋದ. ಇನ್ನೊಂದ್ ಕಡೆ ಒಂದು ರಾಜನ ಯುದ್ಧ ಭೂಮಿಯಿಂದ ಓಡೋದ್ಮೇಲೆ ಇನ್ನ ಟೀಮ್ ಎಷ್ಟ್ ಮಾತ್ರ ಸ್ಟ್ರಾಂಗ್ ಆಗಿರುತ್ತೆ ಅಷ್ಟೇ ಒಬ್ರಾಗ್ ಸಾಯಕ್ ಸ್ಟಾರ್ಟ್ ಆಗ್ಬಿಟ್ರು. ಇನ್ ಕೆಲವರು ಅಲ್ಲಿಂದ ಓಡೋಟೋದ್ರು. ಹೇಳ್ಬೇಕಂದ್ರೆ ಈಗ ಗಿಲ್ಡ್ವಾಂಗ್ ಮತ್ತೆ ಅವ್ರ ಟೀಮೇ ಗೆದ್ದಿರೋದು. ಗಿಲ್ಡ್ವಾಂಗ್ ಅವ್ರ ಕಡೆ ಕೂಡ ತುಂಬಾ ಜನ ಪ್ರಾಣ ಹೋಗಿದ್ರು. ಈಗ ಸದ್ಯಕ್ಕೆ ಇವರೇ ವಿನ್ ಆಗಿರೋದು. ಅಲ್ಲಿರೋ ಮಕ್ಳು ಅವ್ರ ತಾಯಿ ಎಲ್ಲ ಇರ್ತಾರಲ್ವಾ, ಅವರೆಲ್ಲ ಬಂದು ಮಕ್ಕಳನ್ನೆಲ್ಲ ಹಾಗ್ ಮಾಡ್ಕೊಂಡು ತುಂಬಾನೇ ಸಂತೋಷ ಪಡ್ತಾರೆ. ಆದ್ರೆ ಗಿಲ್ಡ್ವಾಂಗ್ ರಿಯಾ ಮೇಲೆನೆ ಇದೆ. ಅವಳಿಗೆ ಏನಾಯ್ತೋ ಏನೋ ಅಂತ ಹೇಳ್ಬಿಟ್ಟು ಓಡ್ ಬರ್ತಾನೆ. ಇನ್ ಸ್ವಲ್ಪ ಹೊತ್ ಮಾತ್ರ ಅವಳು ಪ್ರಾಣದಲ್ಲಿ ಇರೋದು ಅಂತ ಬೇರೆ ಹೇಳ್ಬಿಡ್ತಾರ. ಗಿಲ್ಡ್ವಾಂಗ್ಗೆ ಹತ್ರ ಹೋಗಕ್ಕೂ ಭಯ ಆಗ್ತಾ ಇರುತ್ತೆ. ತುಂಬಾನೇ ಅಳ್ತಾನೆ. ಹಂಗೂ ಹತ್ರ ಹೋದವ್ನ್ ಕೇಳ್ತಾನೆ, ರಿಯಾ ದಯವಿಟ್ಟು ಹೆಂಗಾದ್ರು ಕಣ್ಬಿಟ್ಬಿಡು, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಅಂತ. ಆದ್ರೂ ರಿಯಾ ಕಣ್ಬಿಡೋ ತರ ಇಲ್ಲ. ಗಿಲ್ಡ್ವಾಂಗ್ ಅಂತೂ ತುಂಬಾನೇ ಬೇಜಾರಾಗುತ್ತೆ. ಅವ್ನು ತುಂಬಾನೇ ಅಳ್ತಾ ಇರ್ತಾನೆ. ಆದ್ರೆ ಈಗ ಅಲ್ಲಿ ನಡೀತಾ ಇದ್ದ ಹೋರಾಟ ಎಲ್ಲ ಸ್ಟಾಪ್ ಆಯ್ತಲ್ವಾ. ಆ ಟೈಮಲ್ಲಿ ತುಂಬಾ ಜನನ ಸೆರೆ ಹಿಡಿದಿಟ್ರು ಅಂತ ಕಾಣಿಸುತ್ತೆ. ಅದ್ರಲ್ಲಿ ಓಕ್ರನ್ನು ಮತ್ತೆ ಅವ್ರ ಕಡೆಯವ್ರನ್ನೆಲ್ಲ ಕೂಡ ರಿಲೀಸ್ ಮಾಡ್ತಾರೆ. ಇದನ್ನ ನೋಡ್ಬಿಟ್ಟು ಇವ್ರಿಗಂತೂ ತುಂಬಾ ಸಂತೋಷ ಆಗಿ ಹೋಗಿ ಹಗ್ ಮಾಡ್ಕೊಂತಾಳೆ. ಆದ್ರೆ ಯುದ್ಧ ಭೂಮಿಯಲ್ಲಿ ತುಂಬಾ ಜನಕ್ಕೆ ಗಾಯ ಆಗಿರುತ್ತಲ್ಲ, ಅವ್ರನ್ನೆಲ್ಲ ಕಾಪಾಡ್ಬೇಕು ಅಂತ ಅಲ್ಲಿರೋ ಲೇಡೀಸ್ ಗೆಲ್ಲ ಹೇಳ್ತಾರೆ, ಹೋಗ್ರಿ ಒಬ್ಬೊಬ್ರು ಹೋಗಿ ಒಬ್ಬೊಬ್ರನ್ನ ಕಾಪಾಡಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಹೋಗಿ ಒಬ್ಬೊಬ್ರಿಗೆ ಫಸ್ಟ್ ಏಡ್ ನ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಗಿಲ್ಲನ್ ಅವ್ರು ಇರ್ತಾರಲ್ಲ, ಅವ್ರಿಗೊಂದು ಹುಡುಗಿ ಫಸ್ಟ್ ಏಡ್ ಮಾಡ್ತಾ ಇದ್ರೆ ಆ ಹುಡುಗಿನೇ ಕಣ್ಣಾರಿಸದೆ ನೋಡ್ತಾ ಇರ್ತಾರೆ. ಲವ್ ಎಟ್ ಫಸ್ಟ್ ಸೈಟ್ ಅಂತ ಕಾಣಿಸುತ್ತೆ. ತುಂಬಾನೇ ಇಷ್ಟ ಪಟ್ಬಿಟ್ರು. ಆ ಹುಡುಗಿ ಏನಾಗ್ತಿದೆ ನಿಮ್ಗೆ, ಏನ್ ಮಾಡ್ತಿದೆ ಮೈಯಲ್ಲಿ ಅಂತ ಕೇಳಿದ್ರೆ ನನಗ ಎದೆ ಎಲ್ಲ ತುಂಬಾನೇ ನೋವ್ತಾ ಇದೆ, ಒಂಥರ ಬಾರ್ವಾಗ್ ಫೀಲ್ ಆಗ್ತಿದೆ ಅಂತಲ್ಲ, ಅವಳು ನಂಗೆ ಕಣ್ಣಾರಿಸದೆ ನೋಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ರಾಜನ ತೋರಿಸ್ತಾರೆ. ಅವ್ರಿಗಂತೂ ನೈಟ್ ಎಲ್ಲ ನಿದ್ದೆನೆ ಬರ್ತಾ ಇಲ್ಲ. ತುಂಬಾನೇ ಭಯದಲ್ಲಿ ಇರ್ತಾರೆ. ಅವ್ನ್ ಬರ್ತಾನೆ ನನ್ನ ಸಾಯಿಸ್ಬಿಡ್ತಾನೆ ಅಂತ. ಆ ಜಾಗಕ್ಕೆ ಮಾಹ್ಯ ಬಂದು ಯಾಕೆ ಇವ್ರು ಈ ತರ ಮಾಡ್ತಾ ಇದಾರೆ ಅಂತ ಅವ್ರನ್ನ ಸಮಾಧಾನ ಮಾಡಕ್ಕೆ ನೋಡ್ತಾಳೆ. ಆದ್ರೆ ಅವ್ರು ಈ ತರ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು, ಇಲ್ಲ ರಾಜ ಆತರ ಒಂದು ನಡದೇ ಇಲ್ಲ, ಇದೆಲ್ಲ ಕನ್ಸು ಅಂತ ಹೇಳ್ಬಿಟ್ಟು ಅವ್ರನ್ನ ನಿದ್ದೆ ಮಾಡ್ಸಕ್ಕೆ ಟ್ರೈ ಮಾಡ್ತಾಳೆ. ಏನೋ ಕತೆ ಎಲ್ಲ ಹೇಳಿ ನಿದ್ದೆ ಮಾಡಿಸ್ತಾಳೆ. ಅದಾದ್ಮೇಲೆ ಮಾಹ್ಯನು ಹಂಗೆ ಮಲಗ್ ಬಿಡ್ತಾಳೆ. ಆದ್ರೆ ಒಂದೊತ್ನಲ್ಲಿ ರಾಜ ಮಾತ್ರ ಎದ್ ಬಂದ್ ಆಚೆ ಕೂಡ ಕುತ್ಕೊಂಡು ಕಿರ್ಚ್ತಾ ಇರ್ತಾರೆ ಒಬ್ರೆ. ಇಲ್ಲ ಇಷ್ಟೊತ್ತು ನಡೆದಿದ್ದೆಲ್ಲ ನಿಜಾನೇ, ಅವನನ್ನ ಸಾಯ್ಸಕ್ ಬರ್ತಾನೆ ಅಂತ ಕೂಗ್ತಾ ಇರ್ತಾರೆ. ಮಾಹ್ಯ ತುಂಬಾನೇ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾಳೆ, ಬನ್ನಿ ಒಳಗಡೆ ಹೋಗೋಣ ಅಂತ. ಆದ್ರೂ ರಾಜ ಬರೋ ತರ ಇಲ್ಲ. ಇದನ್ನ ನೋಡಿ ಅಲ್ಲಿರೋರ್ಗೆಲ್ಲ ಭಯ ಆಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಕೆಲವು ಮಂತ್ರಿಗಳೆಲ್ಲ ಸುಹಾನ ಮತ್ತೆ ಅವ್ರ ಅಮ್ಮನ ಮೀಟ್ ಮಾಡಕ್ ಹೋಗ್ತಾರೆ. ಅವ್ರಿಗೆಂತ ಒಂದ್ ಪನಿಷ್ಮೆಂಟ್ ಕೊಟ್ಟಿರ್ತಾರೆ. ರಾಜನ ಮತ್ತೆ ಅವ್ರ ಗೌರವನ ಉಳಿಸಿಲ್ಲ ಅಂತ ಅದಕ್ಕೆಲ್ಲ ಪೂರ್ತಿ ಜವಾಬ್ದಾರಿ ಸುಹಾನ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಅವನೇ ತಾನೇ ಸೈನಿಕರನ್ನೆಲ್ಲ ಯುದ್ಧಕ್ಕೆ ಅಂತ ಕರ್ಕೊಂಡು ಹೋಗಿದ್ದು, ಅವನೇ ತಾನೇ ಜವಾಬ್ದಾರಿ ತಗೊಂಡಿದ್ದು. ಅದರಿಂದ ಅವನ್ಗೆ ಮತ್ತೆ ಅವ್ರ ಅಮ್ಮಗೆ ಇಬ್ಬರಿಗೂ ಪನಿಷ್ಮೆಂಟ್. ಇನ್ಮೇಲೆ ಅರಮನೆಯಲ್ಲಿ ಅವ್ರ ಸರ್ವೆಂಟ್ ಆಗಿ ಕೆಲಸ ಮಾಡ್ಬೇಕು, ಅವ್ರಿಗೆ ಅಂತ ಯಾವ್ದೇ ಒಂದು ಅಧಿಕಾರ ಇರಲ್ಲ ಅಂತ ಹೇಳ್ಬಿಡ್ತಾರೆ. ಹೇಳ್ಬೇಕಂದ್ರೆ ಇವ್ರಿಗೆ ತಕ್ಕ ದಂಡನೆ ಕೊಟ್ಟಿದ್ದಾರೆ. ಸರ್ವೆಂಟ್ಸ್ ನ ಮತ್ತೆ ಅವ್ರ ಮಕ್ಕಳನ್ನೆಲ್ಲ ನೋಡಿದ್ರೆ ಇವ್ರು ತುಂಬಾನೇ ಉರ್ದುರ್ದು ಬೀಳ್ತಾ ಇದ್ರು. ಇವಾಗ ಇವರೇ ಒಂದು ರಾಜ ಮನೇಲಿ ಸರ್ವೆಂಟ್ ಅಂದ್ರೆ ಹೆಂಗಿರತ್ತೆ ಹೇಳಿ ಅವ್ರಿಗೆ. ಇದನ್ನ ಅವ್ರ ಅಮ್ಮ ಕೈಲಿ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಬೇಡ ನನ್ಗೆ ಈ ಪನಿಷ್ಮೆಂಟ್ ಬೇಡ, ನನ್ ಬೇಕಾದ್ರೆ ಸಾಯಿಸ್ ಕೂಡ ಹಾಕ್ಬಿಡಿ, ಈ ಪನಿಷ್ಮೆಂಟ್ ಎತ್ಕೊಳಕ್ಕೆ ನಾನ್ ರೆಡಿ ಆಗಿಲ್ಲ ಅಂತ ಹಂಗೆ ಕೂಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ನ ತೋರಿಸ್ತಾರೆ. ಇನ್ನು ರಿಯಾ ಕಣ್ಣೇ ಬಿಟ್ಟಿಲ್ಲ. ಗಿಲ್ಡ್ವಾಂಗ್ ರಿಯಾ ಪಕ್ಕದಲ್ಲೇ ಮಲ್ಕೊಂಡು ಅವಳನ್ನ ತುಂಬಾನೇ ಕೇಳ್ಕೊಳ್ತಾ ಇರ್ತಾನೆ. ರಿಯಾ ಯಾವತ್ತಿಗೂ ನಾವ್ ಹಿಂಗೆ ಇರ್ತೀವ, ದಯವಿಟ್ಟು ಕಣ್ಬಿಡು ಅಂತ ಪಾಪ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾನೆ. ಇನ್ನೊಂದ್ ಕಡೆ ಯೂರಿನ ಮತ್ತೆ ಉಕ್ರಾನ್ ಅವ್ರನ್ನೆಲ್ಲ ಕೂಡ ಕಾಡೊಳಗಡೆ ಕಳ್ಸಿರ್ತಾರೆ. ಕೆಲವೊಂದು ಮೂಲಿಕೆಗಳು ಬೇಕು ಅಂತ ಒಬ್ಬೊಬ್ರು ಒಂದೊಂದ್ ಕಡೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಉಕ್ರಾನ್ ಮಾತ್ರ ಯಾವ್ದೋ ಒಂದ್ ಜಾಗಕ್ಕೆ ಹೋಗ್ತಾಳೆ. ಯಾವ್ದೋ ಒಂದು ಒಂಟಿ ಮನೆ ತರ ಇರುತ್ತೆ. ಈ ಕಾಡ್ ಮಧ್ಯೆ ಇದ್ಯಾವ್ದು ಒಂಟಿ ಮನೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಇದಾರ ಇಲ್ವಾ
ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ನೋಡಿದ್ರೆ ಒಳಗಡೆ ಇರೋದು ಮೌರಿ ಹಂಗೆ ಫುಲ್ ಆಗಿ ಬ್ಲಡ್ ಎಲ್ಲ ಸೋರ್ಕೊಂಡು ಹಂಗೆ ಒಂಥರ ಜ್ಞಾನ ತಪ್ಪೋ ಸ್ಟೇಜ್ ಅಲ್ಲಿ ಇರ್ತಾನೆ. ಅವಳು ಇದನ್ನ ನೋಡ್ತಾಳೆ. ಅದಾದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಈ ಕಡೆ ಇವರೆಲ್ಲ ಓಕ್ರೋನ್ಗೆ ಏನಾಯ್ತು ಎಲ್ಲೋದ್ಲು ಅಂತ ಹುಡುಕ್ತಾ ಇರ್ತಾರೆ. ಅದೇ ಟೈಮ್ಗೆ ಓಕ್ರೋನ್ ಬಂದ್ಬಿಡ್ತಾಳೆ. ಅಲ್ಲಿ ಅವಳು ಮೌರಿಗೆ ಹೆಲ್ಪ್ ಮಾಡಿದ್ಲಾ ಇಲ್ವಾ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ಕೂಡ ಹಂಗೆ ರಿಯಾ ಪಕ್ಕದಲ್ಲೇ ಮಲಗ್ ಬಿಟ್ಟಿರ್ತಾನಲ್ಲ. ಈಗ ಸ್ವಲ್ಪ ಹೊತ್ತಿಗೆ ಅವ್ನ ಕೈ ಮೇಲೆ ಹಂಗೆ ಕಣ್ಣೀರ್ ಬೀಳೋ ಡ್ರಾಪ್ ಆಗಿ ಕಾಣಿಸುತ್ತೆ. ಇವ್ನು ಎದ್ದವನು ಇದೆಲ್ಲ ಕನ್ಸು ಅನ್ಕೊಂಡಿದೀನಿ, ಇದೇ ತರ ಕನ್ಸಿದ್ರೆ ಚೆನ್ನಾಗಿರುತ್ತೆ, ನೀನು ನಾನು ಇಬ್ರೇ ಇರ್ಬೇಕು, ನಾನು ನಿದ್ದೆಯಿಂದ ಕೂಡ ಎದ್ದೇಳೋದಿಲ್ಲ ರಿಯಾ ಅಂತ. ಆದ್ರೆ ರಿಯಾ ಹಂಗೆ ಹತ್ಕೊಂಡು ಅವ್ನ ಕೈನ ಕೆನ್ನೆನೆಲ್ಲ ಮುಟ್ತಾ ಇರ್ಬೇಕಾದ್ರೆ ಅವ್ನಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ ಇದು ಕನ್ಸಲ್ಲ, ನಿಜವಾಗ್ಲೂ ರಿಯಾ ಎದ್ದಿದ್ದಾಳೆ ಅಂತ. ಇದನ್ನ ನೋಡಿ ಅವ್ನಿಗಂತೂ ತುಂಬಾ ಸಂತೋಷ ಆಗುತ್ತೆ. ಅವಳು ನಂಗೆ ಹಗ್ ಮಾಡ್ಕೊಂಡು ಅಳ್ತಾನೆ. ಅದಾದ್ಮೇಲೆ ಹೊರಗಡೆ ಕರ್ಕೊಂಡ್ ಬರ್ತಾನೆ. ರಿಯಾ ಈ ತರ ಬರೋದನ್ನ ನೋಡಿ ಅಲ್ಲಿರೋರೆಲ್ಲ ಸಂತೋಷ ಪಡ್ತಾರೆ. ಇಲ್ಲಿ ಅರಮನೆಯಲ್ಲಿ ನೋಡಿದ್ರೆ ಸುಹಾಗಂತೂ ಒಳ್ಳೆ ಕೆಲಸ ಕೊಟ್ಟಿರ್ತಾರೆ. ಅರಮನೆ ಒಳಗಡೆ ಹೋಗೋರ್ಗೆ ಬರೋರ್ಗೆಲ್ಲ ಶೂ ಬಿಚ್ಚೋದು, ಶೂ ಹಾಕೋದೇ ಕೆಲಸ, ತುಂಬಾನೇ ಕೋಪದಿಂದ ಕೆಲಸನ ಮಾಡ್ತಾನೆ. ಒಳಗಡೆ ನೋಡಿದ್ರೆ ರಾಜ ಹಂಗೆ ಸೈಲೆಂಟ್ ಆಗಿ ಇರೋ ತರನೇ ಇಲ್ಲ. ಆಯಪ್ಪ ಮತ್ತೆ ನಾವು ಹೋರಾಟನ ಸ್ಟಾರ್ಟ್ ಮಾಡ್ಬೇಕು, ಮತ್ತೆ ಅವ್ರ ಮುಂದೆ ಯುದ್ಧ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅಲ್ಲಿರೋ ಮಂತ್ರಿಗಳೆಲ್ಲ ಬಂದ್ ಹೇಳ್ತಾರೆ, ರಾಜಾ ಈಗ ತಾನೇ ಯುದ್ಧ ಮುಗ್ದಿದೆ, ಕುದುರೆಗಳೆಲ್ಲ ಸ್ವಲ್ಪ ವೀಕ್ ಆಗಿದೆ, ಅವಕ್ಕೆಲ್ಲ ನಾವು ಮತ್ತೆ ಚೆನ್ನಾಗಿ ಊಟ ಹಾಕಿ ಅದನ್ನೆಲ್ಲ ಒಂದು ಫಾರ್ಮ್ ತರಬೇಕು, ಅದಾದ್ಮೇಲೆ ಯುದ್ಧ ಮಾಡಕ್ ಆಗೋದು ಅಂದ್ರೆ ರಾಜ ಕೂಡ ಸರಿ ಆಯ್ತು, ಅದಕ್ಕಾಗಿರೋ ಕೆಲಸನ ನೋಡಿ ಅಂತ. ಈ ವಿಷಯ ಗಿಲ್ಡ್ವಾಂಗು ಬರುತ್ತೆ. ಗಿಲ್ಡ್ವಾಂಗ್ ಹೇಳ್ತಾನೆ, ಈ ರಾಜ ಸೈಲೆಂಟ್ ಆಗಿ ಇರೋ ತರನೇ ಇಲ್ಲ, ನಮ್ಮನ್ನಂತೂ ನೆಮ್ಮದಿಯಾಗಿ ಬದುಕೋಕ್ ಬಿಡೋದಿಲ್ಲ, ನಾವ್ ಅದಕ್ಕೆ ಯಾವ್ದಾದ್ರು ಒಂದು ದಾರಿನ ಕಂಡಿಡಿಬೇಕು, ಫಸ್ಟ್ ನಾವ್ ಅದಕ್ಕಾಗಿರೋ ಪ್ಲಾನ್ ನ ಮಾಡ್ಬೇಕು, ಅದಕ್ಕೆ ತಯಾರಿ ಮಾಡ್ಕೋಬೇಕು ಅಂತ ಬೇರೆ ಪ್ಲಾನ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಏನ್ ಪ್ಲಾನ್ ಅಂತ ನೋಡಿದ್ರೆ ನಾವ್ ಯಾಕೆ ಈ ರಾಜನ ಇಟ್ಕೋಬೇಕು, ನಾವ್ ರಾಜನೇ ಚೇಂಜ್ ಮಾಡ್ಬೋದಲ್ವಾ ಅಂತ ಹೇಳ್ಬಿಡ್ತಾರೆ. ಅಲ್ಲಿರೋರ್ಗೆಲ್ಲ ಶಾಕ್ ಆಗುತ್ತೆ. ಇನ್ನು ರಾಜ ವಿರುದ್ಧನೇನಾ, ರಾಜನೇ ಚೇಂಜ್ ಮಾಡೋದಾ, ಅದಂಗೆ ಅಂದಾಗ ಗಿಲ್ಡ್ವಾಂಗ್ ಹೇಳ್ತಾನೆ, ಅದು ನಮ್ ಕೈಲಿ ಆಗುತ್ತೆ, ನಾವ್ ಅದಕ್ಕಾಗಿರೋ ಕೆಲಸ ಮಾಡ್ಬೇಕಂದಾಗ ಅಲ್ಲಿರೋರೆಲ್ಲ ಹಂಗೆ ಶಾಕಿಂಗ್ ಆಗಿ ನೋಡ್ಕೊಂಡ್ ಮಾತಾಡ್ತಾ ಇರ್ತಾರೆ. ಇದು ರಿಯಾ ಕೂಡ ಕೇಳಿಸ್ಕೊಳ್ತಾಳಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ರಿಯಾನು ಬಂದ್ ಹೇಳ್ತಾಳೆ, ನಿಮ್ಮನ್ನ ನೋಡಿದ್ರೆ ನಂಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ರೀ, ರಾಜ ವಿರುದ್ಧನೇ ಹೋರಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ, ರಾಜನೇ ಚೇಂಜ್ ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಾ, ನನ್ಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ಅಂದಾಗ ಗಿಲ್ಡ್ವಾಂಗ್ ಹಂಗೆ ರಿಯಾನ ಹಗ್ ಮಾಡ್ಕೊಳ್ತಾನೆ. ಆದ್ರೆ ಒಳಗಡೆ ಅವನ್ಗೂ ಒಂದ್ ಭಯ ಇದ್ದೇ ಇದೆ, ಹೆಂಗಪ್ಪ ಅಂತ ಹೇಳಿ. ಅದಾದ್ಮೇಲೆ ಒಳಗಡೆ ಬಂದು ಅಲ್ಲಿರೋರ ಹತ್ರ ಎಲ್ಲ ಮೀಟಿಂಗ್ ಮಾಡ್ತಾನೆ. ಏನಂದ್ರೆ ರಾಜ ವಿರುದ್ಧ ತುಂಬಾ ಜನ ಇರ್ತಾರಲ್ವಾ, ಈ ದೊಡ್ಡ ದೊಡ್ಡ ಮಂತ್ರಿಗಳು ಮತ್ತೆ ಹೈ ಪೋಸ್ಟ್ ಅಲ್ಲಿ ಇರೋರೆಲ್ಲ ಬೇರೆ ಬೇರೆ ಊರುಗಳಲ್ಲಿ, ಅವ್ರನ್ನೆಲ್ಲ ನಮ್ ಕಡೆ ಮಾಡ್ಕೊಂಡ್ರೆ ತುಂಬಾನೇ ಈಸಿಯಾಗಿ ಕೆಲಸ ಮುಗಿಯುತ್ತೆ ಅಂತ ಪ್ಲಾನ್ ಮಾಡ್ತಾರೆ. ಈ ತರ ಒಂದು ವಿಷಯ ತುಂಬಾ ಜನ ಕಿವಿಗ್ ಬಿದ್ದಿದ ತಕ್ಷಣ ಕೆಲವರಂತೂ ಗಿಲ್ಡ್ವಾಂಗ್ಗೆ ಸಪೋರ್ಟಿವ್ ಆಗಿ ಬಂದ್ಬಿಡ್ತಾರೆ. ಯಾಕಂದ್ರೆ ರಾಜನೇ ಪದವಿ ಇಳಿಸ್ತಾರೆ ಅಂತ ನೋಡಿದ್ರೆ ಇನ್ ನಮ್ಗೇನಾದ್ರೂ ಒಂದ್ ಚಾನ್ಸ್ ಸಿಗತ್ತ ಅಂತ ಹೇಳ್ಬಿಟ್ಟು ಎಲ್ಲರೂ ಗಿಲ್ಡ್ವಾಂಗ್ ಕಡೆನೆ ಸಪೋರ್ಟ್ ಆಗಿ ಬರ್ತಾರೆ. ಇದನ್ನ ಕೇಳಿಸ್ಕೊಂಡ್ ರಾಜ ಅಂತೂ ಈಗ ಫುಲ್ ಸೈಕೋ ಮೋಡ್ಗೆ ಹೊಟ್ಟೋದ. ಒಂಥರ ವಿಚಿತ್ರವಾಗಿ ಆಡಕ್ಕೆ ಸ್ಟಾರ್ಟ್ ಆಗ್ಬಿಟ್ಟ. ತುಂಬಾ ಭಯ ಪಡೋದು, ಏನೊಂದಕ್ಕೂ ಏನು ಮಾತಾಡ್ತಾ ಇಲ್ಲ. ಇದನ್ನೆಲ್ಲ ನೋಡಿ ಅಲ್ಲಿ ಇರೋರ್ಗೆಲ್ಲ ತುಂಬಾನೇ ಭಯ ಆಗುತ್ತೆ. ಅಷ್ಟೇ ರಾಜ ಈ ತರ ಮೆಂಟಲ್ ಆಗೋದ್ರು. ಇನ್ಮೇಲೆ ಇವ್ರು ರಾಜನ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಇವ್ರು ಅನ್ಕೊಂಡಿದ್ ಸಾಧಕವಾಗಿ ಒಂದು ಬಾಣ ಬೇರೆ ಬಂದ್ ಬೀಳುತ್ತೆ. ಅದ್ರಲ್ಲೊಂದ್ ಲೆಟರ್ ಇರುತ್ತೆ. ಅದನ್ನ ತೆಗೆದ್ ನೋಡಿದ್ರೆ ಅದ್ರಲ್ಲಿ ಏನಿದೆ ಅಂದ್ರೆ, ರಾಜ ಎಲ್ಲಿದ್ರೆ ನಾವ್ ಅಲ್ಲಿಗ್ ಬರ್ತೀವಿ, ರಾಜನ ಬೀಳ್ಸೋವರ್ಗು ನಾವ್ ಸುಮ್ನೆ ಆಗಲ್ಲ, ರಾಜನ ಪದವಿ ಇಳ್ಸಿವಿ ಅಂತ ಬರ್ದಿರ್ತಾರೆ. ಇದನ್ನ ನೋಡಿ ಅಲ್ಲಿರೋರ್ಗೆಲ್ಲ ಭಯ ಆಗಿ ತುಂಬಾ ಜನ ಅರಮನೆನ ಬಿಟ್ಟು ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಯಾವ್ದಾದ್ರು ಆಪೋಸಿಟ್ ಅವ್ರು ಬಂದು ಇಲ್ಲಿ ಜಗಳನ ಮಾಡಿದ್ರೆ ಇವ್ರ ಪ್ರಾಣ ಎಲ್ಲ ಒಟ್ಟೋಗುತ್ತೆ ಅಂತ ತುಂಬಾ ಜನ ಅಲ್ಲಿಂದ ಓಡೋಟೋಗ್ತಾರೆ. ಅಪ್ಪ ನಮ್ ಪ್ರಾಣ ನಮಗ್ ಮುಖ್ಯ ಅಂತ ಹೇಳ್ಬಿಟ್ಟು ಎಲ್ಲರೂ ಓಡೋಗೋದನ್ನ ನೋಡ್ಬಿಟ್ಟು ಅಸಿಸ್ಟೆಂಟ್ ಇರ್ತಾರಲ್ಲ, ರಾಜ ಅವ್ರ ಅಸಿಸ್ಟೆಂಟ್, ಅವ್ರಂತೂ ಕೆಲವ್ರನ್ನ ಕತ್ತಿಟ್ಟು ಲಾಕ್ ಮಾಡ್ಬಿಡ್ತಾರೆ. ಏನ್ ಅನ್ಕೊಂಡಿದೀರಾ ನೀವೆಲ್ಲ, ಏನ್ ಮಾಡ್ತಾ ಇದೀರಾ ನೀವು ಅಂದಾಗ ಅಲ್ಲಿರೋರು ಹೇಳ್ತಾರೆ, ಯಜಮಾನ್ರೆ ಇಲ್ಲಿರೋ ಪರಿಸ್ಥಿತಿ, ಇಲ್ಲಿ ನಡೀತಾ ಇರೋದನ್ನೆಲ್ಲ ನೋಡಿದ್ರೆ ನಮಗ್ ಧೈರ್ಯ ಬರ್ತಾ ಇಲ್ಲ, ದಯವಿಟ್ಟು ನಮ್ನ ಬಿಟ್ಬಿಡಿ, ನಾವ್ ಇಲ್ಲಿಂದ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ಹೊಟ್ಟೋದ್ರು. ಒಬ್ರು ಕೆಲಸ ಮಾಡೋರು ಇಲ್ಲ, ಎಲ್ಲರೂ ಅಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೊಟ್ಟೋದ್ರು. ಇದನ್ನ ನೋಡೋ ಅಸಿಸ್ಟೆಂಟ್ಗೂ ಏನು ಮಾತೇ ಇಲ್ಲ. ಅದೇ ಟೈಮ್ಗೆ ಮಾಹ್ಯ ಬರ್ತಾರೆ. ಹೇಳ್ಬೇಕಂದ್ರೆ ಈಗ ಜಾಗದಲ್ಲಿ ಇರೋದು ಈ ಅಸಿಸ್ಟೆಂಟ್ ಮಾಹ್ಯ, ಮತ್ತೆ ಮಾಹ್ಯ ಜೊತೆ ಒಂದ್ ಲೇಡಿ ಇರ್ತಾರಲ್ಲ ಅವರು. ಮಾಹ್ಯ ಬಂದ್ ಹೇಳ್ತಾರೆ, ರಾಜ ಅಂತೂ ತುಂಬಾನೇ ಮನ್ಸೊಡ್ದೋಗ್ಬಿಟ್ಟಿದ್ದಾರೆ, ಅವ್ರ ನಡವಳಿಕೆನೆ ಒಂಥರ ಚೇಂಜ್ ಆಗ್ಬಿಟ್ಟಿದೆ, ಅವ್ರನ್ನ ಹೆಂಗಾದ್ರು ಮಾಡಿ ಈಗ ನಾವು ಹುಷಾರಾಗಿ ತರಬೇಕು, ಅವ್ರನ್ನ ಹೆಂಗಾದ್ರು ಮಾಡಿ ಕರ್ಕೊಂಬನ್ನಿ, ಅವ್ರಿಗೆ ಅಂತ ಸ್ಪೆಷಲ್ ಆದ ಅಡಿಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ರಾಜನ ತೋರಿಸ್ತಾರೆ. ಅವ್ರಂತೂ ಸಲಿಟ್ ಆಗಿ ಒಂದ್ ಜಾಗದಲ್ಲಿ ಮಲ್ಗಿರ್ತಾರೆ. ಅಲ್ಲೋಗ್ಬಿಟ್ಟು ಅಸಿಸ್ಟೆಂಟ್ ಈ ತರ ಊಟ ಕರ್ಕೊಂಡ್ ಹೋಗ್ಬೇಕಂತ ಹೇಳಿದ್ರಲ್ಲ ಮಾಹ್ಯ, ಅದಕ್ಕೋಸ್ಕರ ರೆಡಿ ಮಾಡಿ ಕರ್ಕೊಂಡ್ ಬರ್ತಾರೆ. ಆ ಜಾಗ ಫುಲ್ ಖಾಲಿ ಇರುತ್ತೆ. ರಾಜನ ಒಂಥರ ತುಂಬಾ ಬೇಜಾರಲ್ಲಿ ಬಂದ್ ಕೂತ್ಕೊಳ್ತಾರೆ. ಅಲ್ಲಿರೋದೇ ಬರೀ 3 ಜನ ಅಲ್ವಾ, ಅದನ್ನ ನೋಡ್ಬಿಟ್ಟು ಬೇಜಾರಲ್ಲಿ ಕೂತ್ಕೊಳ್ತಾರೆ. ಆಗ ಮಾಹ್ಯ ಜೊತೆ ಇರ್ತಾರಲ್ಲ, ಅವ್ರು ಹೇಳ್ತಾರೆ, ನಾನೀಗೊಂದು ಮ್ಯೂಸಿಕ್ ಪ್ಲೇ ಮಾಡ್ತೀನಿ, ಅದು ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ, ನಿಮ್ದೇ ಕೇಳಿ ಅಂತ ಹೇಳ್ಬಿಟ್ಟು ಅವ್ರ ಒಂಥರ ಮ್ಯೂಸಿಕ್ ಪ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಟೈಮ್ ಅಲ್ಲಿ ಹೊರಗಡೆಯಿಂದ ಸ್ವಲ್ಪ ಆಳುಗಳೆಲ್ಲ ಒಳಗಡೆ ಬರೋದನ್ನ ಗಮನಿಸ್ತಾರೆ. ಇವ್ರಿಗೆ ಅರ್ಥ ಆಗೋಯ್ತು ಇವ್ರ ಪದವಿನ ಇಳ್ಸಕ್ಕೆ ಬರ್ತಾ ಇರೋದು ಅಂತ. ಅಸಿಸ್ಟೆಂಟ್ ಕೂಡ ಹೊರಗಡೆ ಹೋಗಿ ನೋಡ್ತಾರೆ. ಈಗ ಒಳಗಡೆ ಬಂದು ರಾಜ ಹತ್ರ ಹೇಳ್ತಾರೆ. ಅವ್ರೊಂಥರ ಸೈಲೆಂಟ್ ಆಗಿ ಮುಖ ಒಂಥರ ಬೇಜಾರಲ್ಲಿ ಇಟ್ಕೊಂಡ್ ಬರ್ತಾರೆ. ಏನಾಯ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ರಾಜಾ ನಿಮ್ ಪದವಿನ ಇಳಿಸಿ ನಿಮ್ಮ ಹತ್ರ ಇರೋ ಸೀಲ್ನ ಕಿತ್ಕೊಂಡು ಹೋಗಕ್ಕೆ ಅಂತ ಬಂದಿದ್ದಾರೆ ಅಂದ ತಕ್ಷಣ ರಾಜಕ್ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಅವ್ರು ಸ್ವಲ್ಪನೂ ಎದುರು ನೋಡಿರೋದಿಲ್ಲ ಈ ತರ ಆಗುತ್ತೆ ಅಂತ. ಬರೀ ಬಾಯ್ ಮಾತುಗಂತ ಇದಾರೆ ಅಂತ ನೋಡಿದ್ರೆ ಇವ್ರು ನಿಜವಾಗ್ಲೇ ಬಂದ್ಬಿಟ್ರ ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅದೇ ಟೈಮ್ಗೆ ಗಿಲ್ಡ್ವಾಂಗ್ ಕಡೆ ಅವರೆಲ್ಲ ಅಲ್ಲಿಗೆ ಬರ್ತಾರೆ. ಹೇಳ್ಬೇಕಂದ್ರೆ ಅಲ್ಲಿ ಬಂದಿರೋನೊಬ್ಬ ಈ ರಾಜ ಕೆಳಗಡೆ ರಾಜ ಹೇಳ್ತಾ ಇದ್ ಕೆಲಸ ಮಾಡ್ತಾ ಇದ್ದೋನು. ಈಗ ಇವನೇ ಬಂದು ರಾಜ ಸೀಲ್ ತಗೊಂಡ್ ಹೋಗೋದನ್ನ ನೋಡ್ಬಿಟ್ಟು ರಾಜ ತುಂಬಾನೇ ಕೋಪ ಪಡ್ತಾರೆ. ಆಗ ಮಾಹ್ಯ ಹೇಳ್ತಾಳೆ, ರಾಜಾ ನೀವು ರಾಜ ಆಗಿರ್ಬೇಕಾದ್ರೆ ನೀವೇನೆಲ್ಲ ಮಾಡ್ಬೇಕು ಅನ್ಕೊಂಡ್ರೋ ಅದನ್ನೆಲ್ಲ ಮಾಡಿದ್ರಿ, ನೀವು ಕರೆಕ್ಟ್ ಆದ ಒಂದು ರಾಜ ತರನೇ ಇದ್ರಿ. ಆದ್ರೆ ಈಗ ನೀವು ಪದವಿ ಇಳಿಬೇಕಾಗಿರೋ ಟೈಮು, ಆದ್ರೂ ನಾನ್ ನಿಮ್ಗೆ ಸಪೋರ್ಟ್ ಮಾಡೋದನ್ನ ಬಿಡಲ್ಲ, ನಾನು ಯಾವತ್ತು ನಿಮ್ ಕಡೆನೆ ಅಂತ ಹೇಳ್ಬಿಟ್ಟು ಕೊನೆದಾಗೆ ರಾಜಗೆ ಕೊಡ್ಬೇಕಾಗಿರೋ ಮರ್ಯಾದೆನೆಲ್ಲ ಕೊಡ್ತಾರೆ. ಹೇಳ್ಬೇಕಂದ್ರೆ ಇವಳು ರಾಜಗೆ ಕಾನ್ಕ್ಯುಬೈನ್, ಆಲ್ಮೋಸ್ಟ್ ಅವಳಿತನೇ ರಾಜ ಪಕ್ಕದಲ್ಲಿದ್ದು, ಅವಳು ಕೂಡ ಪನಿಷ್ಮೆಂಟ್ ಇದೆ ಅಂತ ಕಾಣಿಸುತ್ತೆ. ಅವಳನ್ನಲ್ಲಿರೋ ಆಳುಗಳೆಲ್ಲ ಎಳ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಇದನ್ನ ನೋಡ್ಬಿಟ್ಟು ರಾಜ ಅಂತೂ ಕೋಪ ಪಡ್ತಾರೆ. ಏನ್ ಮಾಡ್ತಾ ಇದೀರಾ, ಬಿಡಿ ಬಿಡಿ ಅಂತ. ಹೇಳ್ಬೇಕಂದ್ರೆ ರಾಜ ಅಂತೂ ಮಾಹ್ಯನ ತುಂಬಾನೇ ಇಷ್ಟ ಪಡ್ತಾ ಇದ್ರು. ಯಾರಿದ್ರು ಯಾರಿಲ್ಲ
ಅಂದ್ರು ಮಾಹ್ಯ ಯಾವಾಗೂ ಜೊತೆಗೆ ಇದ್ರಲ್ಲ, ಇವಾಗ ಈ ತರ ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ರಾಜಾಗೆ ತುಂಬಾನೇ ಬೇಜಾರಾಗುತ್ತೆ. ಅವ್ರ ಹಂಗೆ ಫೀಲ್ ಮಾಡ್ಕೊಂಡು ನಿಂತಿರ್ತಾರೆ. ಇನ್ನೊಂದ್ ಕಡೆ ರಾಜನ ಕೂಡ ಪದವಿ ಇಳಿಸ್ಬಿಟ್ರಲ್ಲ, ಅದಾದ್ಮೇಲೆ ಅಲ್ಲಿರೋ ಅಸಿಸ್ಟೆಂಟ್ ಬೇರೆ ಡ್ರೆಸ್ ನ ಎತ್ಕೊಂಡ್ ಬಂದ್ ಕೊಡ್ತಾರೆ. ರಜಾ ಈಗ ನೀವು ಡ್ರೆಸ್ ಚೇಂಜ್ ಮಾಡ್ಕೊಬೇಕಾಗಿರೋ ಟೈಮ್ ಅಂತ ಹೇಳಿ ಅದನ್ನ ಕೊಡ್ತಾರೆ. ಇದನ್ನ ನೋಡಿದ ತಕ್ಷಣ ರಾಜಗಂತೂ ಮನ್ಸೆ ಹೊಡೆದೋಗುತ್ತೆ. ಹಂಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾರೆ. ಆಗ ಅಸಿಸ್ಟೆಂಟ್ ಹೇಳ್ತಾರೆ, ನಾನ್ ನಿಮ್ಗೋಸ್ಕರ ನಿಮ್ ಸೇವಕನಾಗಿ ಕೆಲಸ ಮಾಡಿರೋ ಅಧಿಕಾರ ಎಲ್ಲ ನನ್ಗೆ ಇಲ್ಲಿಗೆ ಸ್ಟಾಪ್ ಆಯ್ತು, ಇದಕ್ ಮೇಲೆ ನಾನ್ ನಿಮ್ ಜೊತೆ ಬರಕ್ಕಾಗಲ್ಲ ಅಂದಿದ ತಕ್ಷಣ ರಾಜಕ್ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಏನ್ ಹೇಳ್ತಾ ಇದೀರಾ, ಯಾವಾಗಿಂದ ನೀವು ನನ್ ಜೊತೆ ಇದೀರಾ, ಅದೇ ಸ್ವಲ್ಪ ಜನ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರಲ್ಲ, ದಯವಿಟ್ಟು ನನ್ ಜೊತೆ ಬಂದ್ಬಿಡಿ ಅಂದ್ರೆ ಅವ್ರಂತೂ ಅಂದ್ಬಿಡ್ತಾರೆ, ಇಲ್ಲ ರಾಜಾ ದಯವಿಟ್ಟು ಕ್ಷಮಿಸ್ಬಿಡಿ, ನನ್ಗೆ ಅದಕ್ಕಾಗಿರೋ ಅನುಮತಿ ಇಲ್ಲ, ನಾನ್ ಬರಕ್ಕಾಗಲ್ಲ ಅಂದಿದ ತಕ್ಷಣ ರಾಜಾಗಂತೂ ತುಂಬಾನೇ ಮನ್ಸೊಡ್ದೋಗ್ಬಿಡುತ್ತೆ. ತುಂಬಾನೇ ಬೇಜಾರ್ ಪಡ್ತಾರೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗು ಮಾಹ್ಯನ ಮೀಟ್ ಮಾಡಕ್ಕೆ ಬರ್ತಾನೆ. ಮಾಹ್ಯ ಅಂತೂ ಫುಲ್ ವೈಟ್ ಡ್ರೆಸ್ ಎಲ್ಲ ಹಾಕೊಂಡು ಬಂದ್ ನಿಲ್ತಾಳೆ. ಗಿಲ್ಡ್ವಾಂಗ್ ಹೇಳ್ತಾನೆ, ನೀವ್ ಆಲ್ರೆಡಿ ಒಂದ್ಸತಿ ನನ್ ಪ್ರಾಣನ ಕಾಪಾಡಿದೀರಾ, ಈಗ ನಿಮ್ ಋಣ ತೀರ್ಸ್ಕೊಳ್ಳೋ ಟೈಮು, ನೀವ್ ರಾಜ ಜೊತೆ ಕೊನೆವರೆಗೂ ಇದ್ದಿದ್ದಕ್ಕೆ, ಅವ್ರ ದುಃಖನೆಲ್ಲ ನೀವು ಶೇರ್ ಮಾಡ್ಕೊಂಡಿದ್ದಕ್ಕೆ, ಒಂದ್ ಕ್ವಾನ್ಕುಬೇನಾಗ್ ನೀವ್ ಇಷ್ಟು ವರ್ಷ ಇದ್ರಲ್ವಾ, ಅದಕ್ಕೋಸ್ಕರ ಹೇಳ್ಬೇಕಂದ್ರೆ ನಿಮ್ಗೆ ಮರಣ ದಂಡನೆ ಕೊಡ್ಬೇಕು. ಆದ್ರೆ ನನ್ ಪ್ರಾಣನ ಉಳಿಸಿರೋದ್ರಿಂದ ನಾನ್ ನಿಮ್ಗೆ ಕೆಲವು ಥಿಂಗ್ಸ್ ಐಟಮ್ಸ್ ನೆಲ್ಲ ಕೊಡ್ತೀನಿ, ನೀವ್ ಅದನ್ನ ತಗೊಂಡ್ ಎಲ್ಲಾದ್ರೂ ದೂರ ಹೊರಟೋಗಿ ನೆಮ್ಮದಿಯಾಗಿ ಬದುಕಿ ಅಂದಾಗ ಮಾಹ್ಯ ಹೇಳ್ತಾಳೆ, ಆ ಟೈಮಲ್ಲಿ ನಾನ್ ಇನ್ನ ಬಿಟ್ಟೋಗ್ಬೇಕನ್ನೋದು ನನ್ ನಿರ್ಧಾರನೇ, ಈಗ ನಾನ್ ರಾಜ ಜೊತೆ ಇರ್ಬೇಕು ಅನ್ಕೊಂಡಿದ್ದು ನನ್ ನಿರ್ಧಾರನೇ, ಇವಾಗ ಕೂಡ ನಾನ್ ಬದುಕ್ಬೇಕಾ ಸಾಯ್ಬೇಕಾ ಅಂತ ನಿರ್ಧಾರ ತಗೊಂಬೇಕಾಗಿರೋದ್ ನಾನೇ, ಆಲ್ರೆಡಿ ನಾನ್ ನಿರ್ಧಾರನ ಮಾಡ್ಬಿಟ್ಟೆ ಅಂತ ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾಳೆ. ಆದ್ರೆ ಗಿಲ್ಡ್ವಾಂಗ್ ಕೈ ಹಿಡ್ಕೊಂಡ್ ಕೇಳ್ತಾನೆ, ಮಾಹ್ಯ ದಯವಿಟ್ಟು ನನ್ ಮಾತ್ ಕೇಳಿ ಅಂದಾಗ ಮಾಹ್ಯ ಹೇಳ್ತಾಳೆ, ನೀವ್ ಯಾವತ್ತಿಗೂ ನನ್ನ ಹತ್ರ ಋಣ ಬಿದ್ದಿಲ್ಲ, ಹೇಳ್ಬೇಕಂದ್ರೆ ನಾನ್ ನಿಮ್ ಪ್ರಾಣನ ಕಾಪಾಡ್ದೆ ಅಂದ್ರೆ ಅದಕ್ಕೂ ಮುಂಚೆ ನೀವ್ ನನ್ ಸೋಲ್ನ ಕಾಪಾಡಿದೀರಾ. ಎಲ್ಲರೂ ನನ್ನ ಒಂದು ಆಟದ ಗೊಂಬೆ ತರ ನೋಡಿದ್ರು, ಆದ್ರೆ ನನ್ನ ಒಂದು ಆರ್ಟಿಸ್ಟ್ ಆಗಿ ಗುರ್ಸಿದ್ ನೀನೆ, ಅವಾಗಿಂದಾನೆ ನಾನು ಒಂದು ಆರ್ಟಿಸ್ಟ್ ಅಂತ ನಾನ್ ನಂಬಿದ್ದು, ಆತರ ಒಂದು ಧೈರ್ಯ ನನಗ್ ಬಂದಿದ್ದಕ್ಕೆ ಕಾರಣ ನೀನೆ. ಸೊ ನೀನ್ ಯಾವತ್ತು ನನ್ನ ಹತ್ರ ಋಣ ಪಟ್ಟಿಲ್ಲ, ಯಾವ್ದೇ ಒಂದು ದಂಡನೆ ಆದ್ರೆ ಕೂಡ ನಾನು ಅದನ್ನ ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಂಗೆ ಪಾಪ ಹತ್ಕೊಂಡ್ ಹೊಟ್ಟೋಗ್ತಾಳೆ. ಈಗ ದಂಡನೆ ಅನುಭವಿಸಕ್ಕೆ ಅಂತ ಹೇಳ್ಬಿಟ್ಟು ಮಾಹ್ಯನ ಮತ್ತೆ ಮಾಹ್ಯ ಕಡೆಯವ್ರನ್ನೆಲ್ಲ ಅಲ್ಲಿಂದ ಕರ್ಕೊಂಡ್ ಹೋಗ್ತಾ ಇರ್ತಾರೆ. ಹೇಳ್ಬೇಕಂದ್ರೆ 3 ಜನ ಮುಂದೆನೆ ಕರ್ಕೊಂಡ್ ಹೋಗೋದು, ಇವ್ರ ಕೆಲ್ಸನೇ ಡ್ಯಾನ್ಸ್ ಆಡೋದು ಹಾಡಾಡೋದಲ್ವಾ, ಕೊನೆದಾಗ ಒಂದ್ಸತಿ ಮಾಡ್ಬೇಕಂತ ದಾರಿ ಉದ್ದಕ್ಕೂ ಆಡಾಡ್ಕೊಂಡು ಹಂಗೆ ತುಂಬಾನೇ ಬೇಜಾರಾಗಿ ಹೋಗ್ತಾ ಇರ್ತಾರೆ. ಪಾಪ ಅವ್ರ ಕೆಲ್ ಸುದ್ವಾಗ ಆಗ್ತಲ್ಲ, ಆಡಾಡಕ್ ಕೂಡ ತುಂಬಾನೇ ದುಃಖದಲ್ಲಿ ಇರ್ತಾರೆ. ಆಗ ಒಂದ್ ಜಾಗದಲ್ಲಿ ಅಲ್ಲಿರೋ ಊರವರೆಲ್ಲ ಕಲ್ಲೆಲ್ಲ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಂತ ಒಂದು ಕೆಟ್ಟ ರಾಜ ಜೊತೆ ಇದ್ದಿದ್ ನಿಂತಾನೆ, ನೀನೇ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ಕಲ್ಲು ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆದ್ರೆ ಮಾಹ್ಯ ಏನು ಮಾತಾಡಲ್ಲ, ಹಂಗೆ ಸ್ಮೈಲಿಂಗ್ ಇದೆ ಅದನ್ನೆಲ್ಲ ಎತ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಪಾಪ ಕಲ್ಲಲ್ಲೇ ಹೊಡಿತಾರೆ ಅವಳನ್ನ. ಇನ್ನೊಂದ್ ಕಡೆ ರಾಜನ್ ಕೂಡ ಊರ್ ಮುಂದೆನೆ ಕರ್ಕೊಂಡ್ ಬರ್ತಾ ಇರ್ತಾರೆ. ಅವ್ರನ್ನ ಕೂಡ ಊರ್ ಬಿಟ್ಟು ಆಚೆ ಆಗ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ರು. ಅವ್ರು ಕೊಟ್ಟಿರೋ ದಂಡನೆ ಕೂಡ ಅದೇ ಅಲ್ವಾ. ಅಲ್ಲಿಂದ ಕರ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿರೋ ಜನ ಅಲ್ಲ ರಾಜ ಡೌನ್ ಡೌನ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಯಾಕಂದ್ರೆ ಇವರಿಂದ ಎಷ್ಟೊಂದು ಅಮಾಯಕರ ಪ್ರಾಣ ಹೋಗಿದೆ, ಇಂತ ರಾಜ ನಮಗ್ ಬೇಡ ಅಂತ ಎಲ್ಲರೂ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ರಾಜಗಂತೂ ತುಂಬಾ ಫೀಲ್ ಆಗ್ತಾ ಇರುತ್ತೆ. ಮೇಲೆ ನೋಡಿದ್ರೆ ಗಿಲ್ಡ್ವಾಂಗು ಮತ್ತೆ ಗಿಲ್ಡ್ವಾಂಗ್ ಕಡೆಯವರೆಲ್ಲ ನಿಂತಿರ್ತಾರೆ. ಇದನ್ನೆಲ್ಲ ನೋಡಿ ರಾಜ ಮನ್ಸಲ್ಲೇ ಅನ್ಕೊಳ್ತಾನೆ, ನೀನ್ ಅಂದೆ ನನ್ನ ಹತ್ರ ಒಂದ್ಸತಿ ಅಂದೆ ನೀನ್ ಯಾರಂತ ನನಗ್ ತೋರ್ಸ್ತೀನಿ ಅಂತ, ಈಗ ನನ್ ಪರಿಸ್ಥಿತಿನ ನೋಡ್ಬಿಟ್ಟು ನೀವ್ ಅಲ್ಲಿ ನಿಂತ್ಕೊಂಡ್ ನಗ್ಬೋದು, ನನ್ನನ್ನ ಹೀಯಾಳ್ಸ್ಬೋದು, ಆದ್ರೆ ನನ್ಗೆ ಅಂತ ಒಂದ್ ಟೈಮ್ ಬರುತ್ತೆ, ನಾನ್ ಮತ್ತೆ ಬರ್ತೀನಿ, ನಿನ್ನ ಸೇಡ್ ತೀರ್ಸ್ಕೊಂತೀನಿ ಅಂತ ತುಂಬಾನೇ ಕೋಪದಿಂದ ಅಲ್ಲಿ ಹೋಗ್ತಾರೆ. ಅದ್ರೊಳಲ್ಲಿರೋ ಜನಗಳಲ್ಲಿ ಒಬ್ಬ ಬಂದು ರಾಜ ಮುಂದೆನೆ ಬಿದ್ಬಿಡ್ತಾನೆ. ಬಿಡ್ರೋ, ರಾಜನೆಲ್ಲೋ ಕರ್ಕೊಂಡ್ ಹೋಗ್ತಾ ಇದೀರಾ, ಇಂತ ರಾಜನ ಇಲ್ಲಿಂದ ಕರ್ಕೊಂಡ್ ಹೋಗ್ಬೇಕಂತ ನೋಡ್ತಾ ಇದೀರಾ, ರಾಜ ದಯವಿಟ್ಟು ಕ್ಷಮಿಸ್ಬಿಡಿ, ನನ್ಗೆ ಈ ಟೈಮಲ್ಲಿ ನಿಮ್ಮನ್ನ ಹೆಲ್ಪ್ ಮಾಡಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವನಂತರ ರಾಜಕ್ ಸಪೋರ್ಟಿವ್ ಆಗಿ ಮಾತಾಡ್ತಾನೆ. ಇದನ್ನ ನೋಡ್ಬಿಟ್ಟು ರಾಜಗೂ ಒಂದ್ ಕಡೆ ಸಂತೋಷ ಆಗುತ್ತೆ. ಪರವಾಗಿಲ್ವೇ, ನನ್ಗೋಸ್ಕರ ಒಬ್ಬ ಕೊನೆದಾಗಿ ವಿಶ್ವಾಸವಾಗಿದ್ದಾನಲ್ವಾ ಅಂತ ಹೇಳ್ಬಿಟ್ಟು ಅದನ್ನ ನೋಡಿ ಸ್ವಲ್ಪ ಕಣ್ಣಲ್ಲಿ ನೀರ್ ಹಾಕೊಂಡ್ ಅಲ್ಲಿಂದ ಹೋಗ್ತಾರೆ. ಈಗ ಹಂಗೆ ಕರ್ಕೊಂಡ್ ಹೋಗ್ತಾ ಇರ್ಬೇಕಂದ್ರೆ ಒಂದ್ ಜಾಗದಲ್ಲಿ ಮತ್ತೆ ತುಂಬಾನೇ ಕಲ್ಲಲ್ಲಿ ಹಾಕಿರ್ತಾರೆ. ಆ ಕಲ್ಲತ್ರ ಮಾಹೆ ಚೊಪ್ಲಿನೂ ಬಿದ್ದಿರುತ್ತೆ. ಅದನ್ನ ನೋಡಿ ಅವ್ರು ಕಂಡಿಡ್ಬಿಟ್ರು. ಏನಿದಲ್ಲ ಅಂತ ಕೇಳಿದಾಗ ಆ ಪಕ್ಕದಲ್ಲಿರೋರು ಹೇಳ್ತಾರೆ, ಮಾಹ್ಯನ್ ಇತ್ರ ಕರ್ಕೊಂಡ್ ಹೋಗ್ಬೇಕಾದ್ರೆ ಊರ್ ಜನ ಎಲ್ಲ ಕಲ್ಲಲ್ಲೇ ಓಡಿದ್ರು, ಅದರಿಂದ ಮಾಹ್ಯನು ಸತ್ತೋದ್ರು, ಅವ್ರು ಈ ಜಾಗದಲ್ಲೇ ಸತ್ತಿದ್ದು ಅಂತ ಹೇಳಿ ಕಲ್ಲಲ್ಲಿ ಹಾಕಿಟ್ಟಿದ್ದಾರೆ ಅಂದಿದ ತಕ್ಷಣ ರಾಜಗಂತೂ ಮನ್ಸೇ ಇಲ್ಲ. ಅವ್ರಂತೂ ತುಂಬಾನೇ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ಕೊನೆದಾಗ ಮಾಹ್ಯ ಮುಖ ನೋಡಕ್ ಕೂಡ ಇವ್ರು ಚಾನ್ಸ್ ಕೊಟ್ಟಿಲ್ಲ. ಅಲ್ಲಿಂದ ರಾಜನ ಕರ್ಕೊಂಡು ಹೋಗ್ತಾರೆ. ಅವ್ರನ್ನ ಕರ್ಕೊಂಡೋಗಿ ಯಾವ್ದೋ ಒಂದು ಸಪರೇಟ್ ಆಗಿರೋ ಮನೇಲಿ ಹಾಕಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರಿಗೆ ಊಟನೂ ಇಲ್ಲ ನೀರು ಇಲ್ಲ, ಹಂಗೆ ಟೈರ್ಡ್ ಆಗಿ ಮಲಗಿರ್ತಾರೆ. ಈಗ ಹಂಗೆ ಕಣ್ಬಿಟ್ಟು ನೋಡಿದ್ರೆ ಎದುರುಗಡೆ ಗಿಲ್ಡ್ವಾಂಗ್ ಇರ್ತಾನ. ಅವನ್ನ ನೋಡಿದ ತಕ್ಷಣ ಫುಲ್ ಆಗಿ ಭಯ ಪಟ್ಬಿಟ್ರು. ಏನಕ್ಕೂ ಬಂದೆ ಇಲ್ಲಿ ಅಂತ ಭಯ ಪಟ್ಟಾಗ ಗಿಲ್ಡ್ವಾಂಗ್ ಹೇಳ್ತಾನೆ, ನೀನ್ ಇವಾಗ ಈ ಪರಿಸ್ಥಿತಿಯಲ್ಲಿ ಇದೆಯಾ ಅಂದ್ರೆ ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನೀನೆ. ನಿನ್ನೆವರೆಗೂ ನಿನ್ ಜೊತೆ ಇದ್ದವರು ನಿನ್ಗೋಸ್ಕರ ಜೇಕಾರ ಆಗ್ತಾ ಇದ್ರು, ನಿನ್ ವಿರುದ್ಧನೇ ಹೋರಾಟಕ್ಕೆ ನಿಂತ್ರಂದ್ರೆ ಅದಕ್ಕೆ ಕಾರಣ ನೀನೇ ಅಲ್ವಾ. ನೀನ್ ಹಿಂಸೆ ಅನ್ನೋ ಒಂದು ಆಯುಧನ ಕೈಗೆತ್ಕೊಂಡು ಹೋರಾಟ ಮಾಡಿದ್ದಕ್ಕೆ ತಾನೆ ಜನ ಎಲ್ಲ ಕೂಡ ನಿನ್ ವಿರುದ್ಧ ತಿರುಗಿದ್ದು, ಅವ್ರನ್ನೆಲ್ಲ ಭಯ ಪಡಿಸ್ಬೇಕು ಅಂತ ನೋಡಿದ್ದಕ್ಕೆ ಇವತ್ ನಿನ್ನ ಈ ಸ್ಥಿತಿಗೆ ಕಾರಣ ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ನನ್ನ ಈ ಪರಿಸ್ಥಿತಿಗೆ ನೀನ್ ಕಾರಣನಾ? ನೀನ್ ಬರೋದಕ್ಕೂ ಮುಂಚೆ ನಾನ್ ಕರೆಕ್ಟ್ ಆಗಿ ರಾಜ್ಯನ ನೋಡ್ಕೊಳ್ತಾ ಇದ್ದೆ, ನನ್ ಪಾಡಗ್ ನಾನಿದ್ದೆ, ನೀನ್ ಬಂದ್ಮೇಲೆ ಇಲ್ಲಿವರೆಗೂ ಆಗಿದ್ದು, ಇದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳ್ಬಿಟ್ಟು ರಾಜನು ಗಿಲ್ಡ್ವಾಂಗ್ ಮೇಲೆ ಕೋಪ ಪಡ್ತಾರೆ. ಆದ್ರೆ ಏಟು ಅಂದಂಗೆ ಗಿಲ್ಡ್ವಾಂಗ್ ಕೂಡ ಕೋಪ ಬರೋ ತರ ಮಾತಾಡ್ದವನು. ಹಂಗೆ ಈಗ ರಾಜ ಕಡೆ ನೋಡ್ತಾನೆ. ರಾಜ ಕೂಡ ತುಂಬಾನೇ ಕೋಪದಲ್ಲಿ ಇದ್ರಲ್ಲ. ಈಗ ಹಂಗೆ ಫುಲ್ ಆಗಿ ಬ್ಲಡ್ ವಾಮಿಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಆಲ್ರೆಡಿ ಅವ್ರಿಗೆ ಮೈ ಹುಷಾರ್ ಇಲ್ದೇನೆ ಇತ್ತು, ಅದೊಂದು ಕಾರಣ. ಇವಾಗ ಈ ತರ ಬೇರೆ ಆಯ್ತಲ್ವಾ, ತುಂಬಾನೇ ಪಾಪ ಮನ್ಸು ಹೊಡೆದೋಗಿದ್ದಾರೆ. ಅದರಿಂದ ಫುಲ್ ಆಗಿ ಬ್ಲಡ್ ವಾಮಿಟ್ ಇರ್ತಿ ಕೊನೆ ಕ್ಷಣದಲ್ಲಿ ಅವ್ರ ಪಕ್ಕದಲ್ಲಿ ಯಾರು ಇಲ್ದಂಗೆ ಸತ್ತೋದ್ರು. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ಬಂದು ಹೇಳ್ತಾನೆ, ರಾಜನ ರೀಪ್ಲೇಸ್ ಮಾಡಿದ್ದಾಯ್ತು, ನಿಮ್ ಹೊಸ ರಾಜ ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಂತ. ಇದನ್ನ ಕೇಳಿಸ್ಕೊಂಡು ಅಲ್ಲಿರೋರೆಲ್ಲ ತುಂಬಾನೇ ಸಂತೋಷ ಪಡ್ತಾರೆ. ಯಾಕಂದ್ರೆ ಇದಕ್ಕೂ ಮುಂಚೆ ಇದ್ದಿದ್ ರಾಜ ತುಂಬಾನೇ ಹಿಂಸೆ ಕೊಟ್ಟಿದ್ರಲ್ಲ. ಅದ್ರಲ್ಲೂ ಈಗ ಗಿಲ್ಡ್ವಾಂಗ್ ಒಂದ್ ರಾಜನ ಸೆಲೆಕ್ಟ್ ಮಾಡಿದಾನಂತಂದ್ರೆ ನಮ್ಗೆ ಯಾವ್ದೇ ಒಂದು ಅಪಾಯ ಆಗಲ್ಲ ಅಂತ ಎಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ. ಈ ವಿಷಯವಾಗಿ ಗಿಲ್ಡ್ವಾಂಗ್ ಮತ್ತೆ ಮಾಹೆ
ಇಬ್ರು ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಆಗ ಮಾಹೆ ಹೇಳ್ತಾಳೆ, ಆ ರಾಜ ನಿಮ್ಮನ್ನ ಹೊಡೆದು ಫುಲ್ ಆಗಿ ಬ್ಲಡ್ ಬರ್ತಾ ಇರ್ಬೇಕಾದ್ರೆ ಕಂಬಕ್ ಕಟ್ಟಾಕಿದ್ರಲ್ಲ, ಆಗ ಜಾಗಕ್ ನಾನು ಬಂದಿದ್ದೆ, ನಿಮ್ಮನ್ನ ಆ ಸ್ಥಿತಿಯಲ್ಲಿ ನೋಡಿ ನಾನು ತುಂಬಾನೇ ಮನ್ಸೊಡ್ದೋಗ್ಬಿಟ್ಟೆ ಅಂತ ಹೇಳಿದಾಗ ಗಿಲ್ವಾಂಗ್ ಕೇಳ್ತಾನೆ, ಏನು ನೀನ್ ಆ ಜಾಗಕ್ ಬಂದಿದ್ದ, ನಿನ್ಗೇನಾಯ್ತು ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ಹೌದು ಆ ಟೈಮಲ್ಲಿ ನಾನ್ ನಿಮ್ಮನ್ನ ಹತ್ರ ನೋಡಿದಾಗ ಎಲ್ಲಾ ಮುಗ್ದೋಯ್ತು, ಇದಕ್ ಮೇಲೆ ನನ್ ಜೀವನ ಇಲ್ಲ ಅಂತ ಅನ್ಕೊಂಡೆ, ಆದ್ರೆ ನೋಡಿ ಇವಾಗ ನಿಮ್ ಬಗ್ಗೆ ನಮ್ ಮಗುಗೆ ಹೇಳಕ್ಕೆ ಒಳ್ಳೆ ಕತೆ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಹೊಟ್ಟೆ ಮೇಲೆ ಕೈ ಇಟ್ಕೊಂತಾಳೆ. ಇದನ್ನ ನೋಡ್ಬಿಟ್ಟು ಗಿಲ್ವಾಂಗ್ಗೆ ಸಂತೋಷ ಆಗುತ್ತೆ. ಅವಳೀಗ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಅವನಿಗೂ ಕನ್ಫರ್ಮ್ ಆಯ್ತು. ಕಣ್ಣಲ್ಲೇ ಕೇಳ್ತಾನೆ. ರಿಯಾ ಕೂಡ ಹಂಗೆ ನಗ್ತಾಳೆ. ಅವನಂತೂ ತುಂಬಾನೇ ಸಂತೋಷದಿಂದ ಹಗ್ ಮಾಡ್ಕೊಳ್ತಾನೆ. ಇನ್ನೊಂದ್ ಕಡೆ ಮೌರಿನ ತೋರಿಸ್ತಾರೆ. ಅವನಂತೂ ಇನ್ನೂ ಅದೇ ಜಾಗದಲ್ಲಿ ಇದಾನೇನೋ. ಡೈಲಿ ಓಕ್ರೋನೆ ಅವನ್ಗೋಸ್ಕರ ಊಟ ತಗೊಂಡೋಗ್ ಕೊಡ್ತಾ ಇರೋದು. ಇವತ್ತು ತಗೊಂಡೋದಾಗ ಮೌರಿ ಹೇಳ್ತಾನೆ, ಡೈಲಿ ನೀನ್ ನನ್ನ ನೋಡಕ್ ಬರ್ಬೇಡ, ನನ್ ಕೆಲ್ಸ ನಾನೇ ಮಾಡ್ಕೊಳ್ತೀನಿ, ನೀನ್ ಇಲ್ಲಿಂದ ಹೋಗು ಅಂತ. ಆಗ ಓಕ್ರೋನ್ ಹೇಳ್ತಾಳೆ, ನಾವಿನ್ ಸ್ವಲ್ಪ ದಿನದಲ್ಲಿ ಊರ್ ಬಿಟ್ಟು ಹೋಗ್ತಾ ಇದೀವಿ, ಬೇರೆ ಟೌನ್ಗೆ ಶಿಫ್ಟ್ ಆಗ್ತಾ ಇದೀವಿ, ನೀನು ನನ್ ಜೊತೆ ಬಂದ್ಬಿಡು ಅಂದಿದ ತಕ್ಷಣ ಮೌರಿನು ಕೆಮ್ತಾನೆ. ಅದನ್ನ ನೋಡ್ಬಿಟ್ಟು ಓಕ್ರೋನ್ ಹೇಳ್ತಾಳೆ, ನೋಡಿ ನಿಮಗ್ ಕೂಡ ಕೆಮ್ ಬರ್ತಾ ಇದೆ, ನಿಮ್ಗೂ ಮೈ ಹುಷಾರಿಲ್ಲ, ಬನ್ನಿ ನಾನ್ ನಿಮ್ಗೆ ಮೆಡಿಸಿನ್ ಕೊಡ್ತೀನಿ, ವೈದ್ಯಕರ ಹತ್ರ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಇವ್ರ ಆ ಜಾಗಕ್ಕೆ ಬಂದ್ಬಿಡ್ತಾಳೆ. ಮೌರಿ ಏನೋ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡು ಬಂದ್ ಅವನ ಬೆದರಿಸ್ತಾ ಇರ್ತಾಳೆ. ಏನೋ ಮಾಡ್ದೆ ನನ್ ಫ್ರೆಂಡ್ಗೆ, ಅವಳ ಹತ್ರ ಏನಕ್ಕೋ ಮಾತಾಡ್ತಾ ಇದೀಯ ಅಂತ. ಅದೇ ಟೈಮ್ ಅಲ್ಲಿ ಯಾರೋ ಒಂದ್ 4 ಜನ ಬಾಣ ಬಿಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಇನ್ ಮೌರಿ ಇರ್ಬೇಕಾದ್ರೆ ಅವ್ರಿಬ್ರಿಗೆ ಏನಾದ್ರು ಆಗಕ್ ಬಿಡ್ತಾನ. ಅವ್ನ ಹಂಗೆ ಮುಂದ್ಗಡೆ ಬಂದು ಅವ್ರನ್ನೆಲ್ಲ ಡಿಫೀಟ್ ಮಾಡಕ್ಕೆ ನೋಡ್ತಾನೆ. ಆದ್ರೆ ಆ ಗ್ಯಾಪ್ ಅಲ್ಲಿ ಒಬ್ಬ ಒಂದು ಬಾಣನ ಬಿಟ್ಬಿಟ್ಟ, ಅಂದ್ರೆ ಒಂದ್ ಚಾಕು ತರ ಬಿಡ್ತಾನೆ. ಅದೋಗ್ಬಿಟ್ಟು ಹಂಗೆ ಓಕ್ರೋನ್ಗೆ ಚುಚ್ಕೊಂಡ್ಬಿಡ್ತು. ಅವಳಂತೂ ಹಂಗೆ ಜ್ಞಾನ ತಪ್ಪಿ ಬಿದ್ದೋಗ್ತಾನೆ. ಆಮೇಲೆ ಮೌರಿನೇ ಓಕ್ರೋನ ಹೆಗಲ್ ಮೇಲೆ ಹಾಕೊಂಡು ಗಿಲ್ವಾಂಗ್ ಅವ್ರ ಜಾಗಕ್ಕೆ ಕರ್ಕೊಂಡ್ ಬರೋದು. ಅವನ್ನ ನೋಡಿದ ತಕ್ಷಣ ಅಲ್ಲಿರೋರೆಲ್ಲ ಸ್ವಲ್ಪ ವಿಚಿತ್ರವಾಗಿ ನೋಡ್ತಾರೆ. ಆದ್ರೆ ಮೌರಿಗೂ ಏನು ಮಾತೆ ಬರ್ತಾ ಇಲ್ಲ. ಸೈಲೆಂಟ್ ಆಗಿ ನೋಡ್ದವನು ಇದಕ್ಕೋಸ್ಕರ ಯಾರು ನನಗ್ ಥ್ಯಾಂಕ್ಸ್ ಹೇಳೋದ್ ಬೇಡ ಅಂತ ಮತ್ತಲ್ಲಿಂದ ಓಡ್ಬೇಕು ಅಂತ ನೋಡ್ತಾನೆ. ಅಂದ್ರೆ ಇವ್ನು ಓಡೋಗ್ಬಿಡ್ತಾನೆ ಅಂತ ಹೇಳಿ ಗಿಲ್ವಾಂಗ್ ಹಿಡ್ಕೊಂಡು ಅವನಿ ಸತಿ ಬಿಡೋದೇ ಇಲ್ಲ. ಅವನ ಕರ್ಕೊಂಡ್ ಕೂರ್ಸಿ ಅವ್ನಿಗೆ ಊಟ ಎಲ್ಲ ಕೊಡ್ತಾರೆ. ಆದ್ರೆ ಒಂಥರ ಡೌಟ್ ಅಲ್ಲೇ ನೋಡ್ತಾ ಇರ್ತಾನೆ, ತಿನ್ನೋದಿಲ್ಲ. ಅಲ್ಲಿರೋರೆಲ್ಲ ಹೇಳ್ತಾರೆ, ನಂಬಿ ತಿನ್ನಪ್ಪ ನಾವು ಕೊಡೋ ಊಟನ, ಅದ್ರಲ್ಲಿ ಪಾಯ್ಸನ್ ಏನು ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿರೋರೊಬ್ರು ಸ್ವಲ್ಪ ಊಟ ನೆತ್ತಿ ತಿಂದು ತೋರಿಸ್ತಾರೆ. ಆದ್ರೆ ತಿಂದಿದ ತಕ್ಷಣ ಕೆಮ್ತಾರೆ ನೋಡಿ. ಇದನ್ನ ನೋಡ್ಬಿಟ್ಟು ಮೌರಿ ಭಯ ಪಟ್ಬಿಡ್ತಾನೆ. ಭಯ ಎಲ್ಲ ಪಡಬೇಡ, ತುಂಬಾನೇ ಪೌಷ್ಟಿಕವಾಗಿದೆ, ಹೊಟ್ಟೆ ತುಂಬಾ ತಿನ್ಬೋದು ಅಂತ ಹೇಳಿ ಹಂಗೆ ಮೌರಿನ ಗೇಲಿ ಮಾಡ್ತಾ ಇರ್ತಾರೆ. ಅಲ್ಲಿ ಒಬ್ಬೊಬ್ರು ತುಂಬಾನೇ ಸಂತೋಷವಾಗಿ ಮಾತಾಡ್ಕೊಳ್ಳೋದು, ಒಬ್ಬರನ್ನೊಬ್ರು ಗೇಲಿ ಮಾಡ್ಕೊಳ್ಳೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಮೌರಿಗೆ ಅರ್ಥ ಆಗುತ್ತೆ ಇವರೆಲ್ಲ ತುಂಬಾ ಒಳ್ಳೆಯವರು ಅಂತ. ಆದ್ರೂ ಒಂದ್ ಡೌಟ್ ಅಲ್ಲಿ ಇರ್ತಾನೆ. ಆಗ ಗಿಲ್ವಾಂಗ್ ಹೇಳ್ತಾನೆ, ಇಲ್ಲಿರೋರೆಲ್ಲ ನನಗ್ ಫ್ಯಾಮಿಲಿ ತರ, ಅವ್ರನ್ನೆಲ್ಲ ಕೂಡ ನಾನು ನನ್ನ ಸ್ವಂತ ಅಣ್ಣ ತರ ನೋಡ್ತಾ ಇದ್ದೀನಿ. ಇನ್ಮೇಲೆ ಅವರೆಲ್ಲ ನಿನಗ್ ಕೂಡ ಅಣ್ಣನೇ, ನೀನ್ ಈ ತರ ನಮ್ ಜೊತೆ ಬರೋದನ್ನ ಅವ್ರು ಕೂಡ ತುಂಬಾನೇ ಸಂತೋಷವಾಗಿ ಸ್ವೀಕರಿಸ್ತಾರೆ, ನೀನೇನು ಭಯ ಪಡ್ಬೇಡ ಅಂತ ಹೇಳ್ತಾರೆ. ಇದೇ ಟೈಮ್ ಅಲ್ಲಿ ಅಲ್ಲಿರೋರೆಲ್ಲ ಹತ್ರ ಬಂದು ಇವರೆಲ್ಲ ಗ್ಯಾಂಗ್ ಆಗಿರೋದನ್ನ ನೋಡ್ಬಿಟ್ಟು ಮೌರಿ ಕೂಡ ಪೂರ್ತಿಯಾಗಿ ಅವ್ರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡ್ದ. ಇನ್ಮೇಲೆ ಇವನು ಇವ್ರ ಗ್ಯಾಂಗ್ ಅಲ್ಲೇ ಸೇರ್ಕೊಳ್ತಾನೆ. ಅದಾದ್ಮೇಲೆ ನಮ್ ಗಿಲ್ವಾಂಗ್ ಅವ್ರ ಟೀಮ್ ಎಲ್ಲ ಹೊರಗಡೆ ಬಂದು ನಾವಿನ್ ನಮ್ಮ ಊರ್ಗ್ ಹೋಗ್ತೀವಿ ಅಂತ ಅಲ್ಲಿರೋರ ಹತ್ರ ಎಲ್ಲ ಹೇಳ್ದಾಗ ಅಲ್ಲಿರೋರೆಲ್ಲ ತುಂಬಾನೇ ಫೀಲ್ ಮಾಡ್ತಾರೆ. ಯಾಕಪ್ಪ ಬೇರೆ ಊರ್ಗ್ ಹೋಗ್ತೀರಾ, ಇದೇ ಊರಲ್ಲಿ ರೀ, ಇದು ನಿಮ್ಮೂರ್ ಅಂತಾನೆ ಅನ್ಕೊಳ್ಳಿ ಅಂದಾಗ ಅವ್ರು ಹೇಳ್ತಾರೆ, ಇಲ್ಲಮ್ಮ ಇದು ನಮ್ಮೂರಲ್ಲ, ನಮ್ಗೆ ಅಂತ ಸ್ವಂತ ಜಾಗ ಇದೆ, ನಾವ್ ಅಲ್ಲಿಗೆ ಹೋಗ್ಲೇಬೇಕು, ನಮ್ಗೆ ಅಂತ ತುಂಬಾನೇ ಜವಾಬ್ದಾರಿ ಇದೆ ಅಂತ ಹೇಳ್ಬಿಟ್ಟು ಅವ್ರ ಅಲ್ಲಿಂದ ಹೊರಡ್ತಾರೆ. ಬಂದಿರೋದ್ ಬೇರೆ ಎಲ್ಲಿಗೂ ಅಲ್ಲ, ಆ ಆಲದ್ ಮರಿ ಅಡಿನೇ, ತುಂಬಾ ಜನ ಇರ್ತಾರಲ್ವಾ, ಇನ್ಮೇಲೆ ಇದೇ ಜಾಗದಲ್ಲಿ ಎಲ್ಲರೂ ಒಟ್ಟಿಗೆ ಬಾಳ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ರು. ಇವ್ರಿಗಂತೂ ದೊಡ್ಡದಾಗಿ ಏನೋ ಸಾಧನೆ ಮಾಡಿದೀವಿ ಅಂತ ಒಂದ್ ಕಡೆ ಸಂತೋಷ, ಇನ್ನೊಂದ್ ಕಡೆ ಗುರುಗಳನ್ನ ತೋರಿಸ್ತಾರೆ. ಅವತ್ತು ತುಂಬಾ ಜನ ಈ ಗುರುಗಳ ಕಡೆಯವರೇ ಅಲ್ವಾ ಬಂದಲ್ಲಿ ಸೈನಿಕರ ಹತ್ರ ಯುದ್ಧ ಮಾಡಿದ್ದು. ಈ ಗುರುಗಳ ಯೋಚನೆ ಹೆಂಗಂದ್ರೆ ಎಲ್ಲರೂ ಇವ್ರ ಹತ್ರನೇ ಇರ್ಬೇಕು ಅಂತ, ಅಂದ್ರೆ ರಾಜಕ್ ಪಕ್ಕದಲ್ಲೇ ಇದ್ದು ಇವ್ರ ಕೆಲಸ ಮಾಡ್ಬೇಕು ಅಂತ ಎಲ್ಲ ಕಡೆ ಅವ್ರ ಹಾಡುಗಳನ್ನ ಇಟ್ರು. ಆದ್ರೆ ಇದನ್ನೆಲ್ಲ ಕರೆಕ್ಟ್ ಆಗಿ ನಮ್ ಗಿಲ್ವಾಂಗ್ ಕಂಡಿಡ್ದು ಬಿಡ್ತಾನೆ. ಯಾಕಂದ್ರೆ ಇವ್ನ್ ಇಷ್ಟ ದಿನ ಗುರುಗಳ ಜೊತೆ ಇದ್ನಲ್ವಾ, ಇದಕ್ಕೆಲ್ಲ ಕಾರಣ ಗುರುಗಳೇ ಅಂತ ಹೇಳ್ಬಿಟ್ಟು ಈಗ ಗುರುಗಳನ್ನ ಸಪರೇಟ್ ಆಗಿ ಒಂದ್ ಜಾಗದಲ್ಲಿ ಇಟ್ಬಿಟ್ಟಿರ್ತಾರೆ. ಈಗ ಜಾಗಕ್ಕೆ ಇವನ್ ಬಂದು ಮಾತಾಡ್ತಾನೆ, ಗುರುಗಳೇ ನನಗೆ ನಿಮ್ ಬಗ್ಗೆ ಚೆನ್ನಾಗೇ ಗೊತ್ತು, ಇದಕ್ಕೆಲ್ಲ ಕಾರಣ ನೀವೇ ಅಂತ ಕೂಡ ನನಗ್ ಗೊತ್ತು, ನೀವು ಡೈರೆಕ್ಟ್ ಆಗಿ ರಾಜ ಹತ್ರ ಹೋಗೋದ್ ಹೆಂಗೆ ಅಂತ ಹೇಳ್ಬಿಟ್ಟು ಈ ತರ ಜನಗಳನ್ನೆಲ್ಲ ಇಟ್ಟು ರಾಜಾಗ ಹತ್ರ ಆಗ್ಬೇಕು ಅಂತ ನೋಡಿದ್ರಿ. ಆದ್ರೆ ಆ ಕನ್ಸು ನಿಮ್ಗೆ ನೆರವೇರಿಲ್ಲ, ನೀವ್ ಕಂಡ ಕನ್ಸೆಲ್ಲ ನೀರ್ ಪಾಲಾಗೋಯ್ತು. ನಾನ್ ನಿಮ್ಮನ್ನ ಈಸಿಗೆ ಕಂಡಿಡ್ದ್ಬಿಟ್ಟೆ, ಯಾಕಂದ್ರೆ ನಾನ್ ನಿಮ್ ಸ್ಟೂಡೆಂಟ್ ಅಲ್ವಾ, ನಂಗೆ ನಿಮ್ ಬಗ್ಗೆ ಚೆನ್ನಾಗೇ ಗೊತ್ತು ಅಂದಿದ ತಕ್ಷಣ ಈ ಕಡೆ ಗುರುಗಳಿಗೆ ಅರ್ಥ ಆಗೋಯ್ತು, ಇದಕ್ ಮೇಲೆ ನಾವೇನೇ ಪ್ಲಾನ್ ಮಾಡಿದ್ರೆ ಕೂಡ ಇಲ್ಲ ನೀರ್ ಪಾಲೆ ಆಗೋದು ಅಂತ. ಇವನ್ ಹತ್ರ ಹೋಗಿದ್ ಒಂದ್ ಸ್ವಲ್ಪ ಹೊತ್ತಲ್ಲೇ ಅವ್ರು ಕೂಡ ನೇಣ್ ಹಾಕೊಂಡ್ ಸತ್ತೋದ್ರು. ಈ ಕಡೆ ಗಿಲ್ವಾಂಗ್ ಅವ್ರಿಗೆಲ್ಲ ಒಂದ್ ಕಡೆ ಸಂತೋಷ, ಯಾಕಂದ್ರೆ ಇನ್ಮೇಲೆ ಇವ್ರಿಗಂತ ಆಪೋಸಿಟ್ ಅವ್ರು ಯಾರು ಇಲ್ವಲ್ಲ, ಅದಕ್ಕೋಸ್ಕರ ಸಂತೋಷವಾಗಿದ್ದಾರೆ. ಎಲ್ಲರೂ ಆಲದ ಮರದ ಕೆಳಗಡೆ ತುಂಬಾ ಸಂತೋಷವಾಗಿ ಜೀವನನ ಸಾಗಿಸ್ತಾರೆ. ಈಗ ಕೆಲವು ವರ್ಷ ಆದ್ಮೇಲೆ ತೋರಿಸ್ತಾರೆ, ರಿಯಾಗೆ ಒಂದು ಮಗುನೇ ಹುಟ್ಟಿರತ್ತೆ. ಅಲ್ಲಿರೋ ಮಕ್ಳಿಗೆಲ್ಲ ಕತೆ ಹೇಳ್ತಾ ಇರ್ತಾಳೆ. ಪಕ್ಕದಲ್ಲೇ ಗಿಲ್ವಾಂಗ್ ಕೂಡ ಕೂತಿರ್ತಾನೆ. ರಿಯಾ ಹೇಳ್ತಾ ಇರೋ ಕತೆ ಬೇರೆ ಯಾರ್ದು ಅಲ್ಲ, ಓಂಗ್ಜಿ ಅನ್ನೋ ಒಂದು ಕತೆನೆ. ಅದನ್ನ ಕೇಳಿಸ್ಕೊಂಡು ಅಲ್ಲಿರೋ ಮಕ್ಳೆಲ್ಲ ಹೇಳ್ತಾ ಇರ್ತಾರೆ, ಓಂಗ್ಜಿ ಕ್ಯಾಪ್ಟನ್ ಇದಾರಲ್ಲ ಅವ್ರು ಹೆಂಗಿರ್ತಾರೆ, ದೊಡ್ಡದಾಗಿರ್ತಾರ, ಅವ್ರ ಕೈಯೆಲ್ಲ ದೊಡ್ಡದಾಗಿರುತ್ತಾ ಅಂತ ಕೇಳಿದಾಗ ರಿಯಾ ಹಂಗೆ ನಕ್ಕೊಂಡ್ ಹೇಳ್ತಾರೆ, ಇಲ್ಲ ಇಲ್ಲ ಅವ್ರು ನಾರ್ಮಲ್ ಮನುಷ್ಯರ ತರನೇ ಇರ್ತಾರೆ, ಅವ್ರು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರ್ತಾರೆ ಅಂತ ಅನ್ಕೊಂಡು ಗಿಲ್ವಾಂಗ್ ಕಡೆ ತಿರುಗ್ ನೋಡ್ತಾಳೆ. ಇವಳಿ ತರ ಕತೆ ಹೇಳ್ತಾ ಇರೋದನ್ನ ನೋಡ್ಬಿಟ್ಟು ಅಲ್ಲಿರೋ ಮಕ್ಳೆಲ್ಲ ಹಂಗೆ ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಇದನ್ನ ನೋಡಿ ಗಿಲ್ವಾಂಗ್ ಕೂಡ ನಗಕ್ ಸ್ಟಾರ್ಟ್ ಮಾಡ್ಬಿಟ್ಟ. ನಾನ್ ಹೇಳಿಲ್ವಾ ನಿನ್ ಕತೆ ಕೇಳಿದ್ರೆ ಎಲ್ಲರೂ ಮಲಗ್ತಾರೆ ಅಂತ, ಇದು ಪ್ರೂವ್ ಆಗೋಯ್ತು ಅಂತ ಹಂಗೆ ನಗ್ತಾನೆ. ಅದಾದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಮೋಂಗೆ ಅವ್ನ ಗ್ಯಾಂಗ್ ನ ಫಾರ್ಮ್ ಮಾಡಿದಾಗ ಎಲ್ಲರೂ ಹೆಂಗ್ ಸಂತೋಷವಾಗಿದ್ರು, ಈಗ್ಲೂ ಎಲ್ಲರೂ ಅದೇ ತರ ಸಂತೋಷವಾಗಿದ್ದಾರೆ. ಇಲ್ಲಿ ಗಿಲ್ವಾಂಗು ಮತ್ತೆ ಮೌರಿ ಇಬ್ರು ಆರ್ಮ್ ರೆಸ್ಲಿಂಗ್ ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ಅಲ್ಲಿರೋರೆಲ್ಲ ಬೆಟ್ಟಿಂಗ್ ಕಟ್ತಾ ಇರ್ತಾರೆ, ನಾನ್ ಮೌರಿಗೆ ಸಪೋರ್ಟ್ ಮಾಡೋದು ಅಂತ. ಅದ್ರಲ್ಲೂ ಪಕ್ಕದಲ್ಲಿ ಇರ್ತಾರಲ್ಲ ಹೆಂಗನವ್ರು, ಅವ್ರು ಹೇಳ್ತಾರೆ, ನಾನಂತೂ ಗಿಲ್ವಾಂಗ್ಗೆ ಕಟ್ಟಲ್ಲಪ್ಪ, ಬರ್ತಾ ಬರ್ತಾ ಗಿಲ್ವಾಂಗ್ ಸ್ವಲ್ಪ ವೀಕ್ ಆಗಿರೋಂಗಿದೆ, ಯಾಕಂದ್ರೆ ಎರಡೇ ಮಗು ಟ್ರೈ ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಗಿಲ್ವಾಂಗ್ ನ ಗೇಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಗಿಲ್ವಾಂಗ್ ಹಂಗೆ ನೋಡ್ತಾನೆ, ಅಯ್ಯೋ ಪಾಪಿಗ್ಲಾ ಎಲ್ಲರೂ ಈ ತರ ಪಾರ್ಟಿ ಚೇಂಜ್ ಆಗ್ಬಿಟ್ರ ಅಂತ ಹೇಳ್ಬಿಟ್ಟು. ಹಿಂಗೆ ಇವರೆಲ್ಲ ಸಂತೋಷವಾಗಿರ್ಬೇಕಾದ್ರೆ ಯಾವ್ದೋ ಒಂದ್ ಜಾಗದಲ್ಲಿ ಏನೋ ಅನ್ಯಾಯ ಆಗ್ತಾ ಇದೆ ಅಂತ ಕಿವಿಗ್ ಬೀಳುತ್ತೆ. ಇವ್ರೆಷ್ಟೇ ಈ ತರ ಸಂತೋಷವಾಗಿದ್ರೆ ಕೂಡ ಅವ್ರು ಮಾಡೋ ಕೆಲ್ಸ
ಕೆಲ್ಸನ ಅವ್ರ ಯಾವತ್ತೂ ಮರ್ತಿಲ್ಲ, ಅದನ್ನೆಲ್ಲ ತಟ್ಟಿ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದ್ ಕಡೆ ಸುಹ ಯಾವ್ದೋ ಒಂದ್ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಈಗ ಅವ್ನೇನೋ ತಪ್ಪು ಮಾಡಿರೋದ್ರಿಂದ ಅವ್ನಲ್ಲಿರೋರು ಹೊಡಿತಾ ಇರ್ತಾರೆ. ಆಗ ಸುಹ ಅವ್ರ ಅಮ್ಮನೆ ಬಂದು ತಡಿಯೋದು. ಅವನಿಗೆ ಈ ತರ ಸರ್ವೆಂಟ್ ತರ ಇರ್ಬೋದು, ಆದ್ರೆ ಇದಕ್ಕೂ ಮುಂಚೆ ಅವ್ನ ದೊಡ್ಡ ರಾಜ ತರ ಇದ್ದ, ಅಂತವ್ನ ಈ ತರ ಹೊಡಿತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಲೇಡಿ ಬೈಯಿಂದ ಬ್ಲಡ್ ಬಂದ್ಬಿಡುತ್ತೆ. ಇದನ್ನ ನೋಡ್ಬಿಟ್ಟು ಅಲ್ಲಿದ್ರಲ್ಲಿ ಇನ್ನೊಂದ್ ಲೇಡಿ ಅವರು ಅಯ್ಯೋ ಅವ್ಳು ಸತ್ತೋದಂಗಿದ್ದಾಳೆ, ಎತ್ಕೊಂಡೋಗ್ ಬಿಸಾಕ್ರಿ ಆ ಕಡೆ ಅಂತ ಹೇಳ್ಬಿಡ್ತಾರ. ಇದನ್ನ ನೋಡ್ಬಿಟ್ಟು ಸುಹ ತುಂಬಾನೇ ಭಯ ಪಡ್ತಾನೆ. ಇದೇನಿದು ನಮ್ಮಮ್ಮ ಇನ್ನೂ ಸತ್ತಿಲ್ಲ, ಅವ್ರು ಬದುಕಿರ್ಬೇಕಾದ್ರೆ ಮಣ್ ಮಾಡು ಅಂತ ಇದ್ದೀರಾ, ಇದೆಲ್ಲ ಅನ್ಯಾಯ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಹುಡ್ಕೊಂಡೆ ಹೊಟ್ಟೋಗ್ತಾನೆ. ಆ ಕಡೆ ಸುಹ ಅವ್ರಮ್ಮ ಕೂಡ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾರೆ. ಅವ್ರಮ್ಮ ಹೇಳ್ತಾರೆ, ನನಗ್ ಮದ್ವೆ ಆಗ್ಬೇಕಾದ್ರೆ ನನ್ಗೆ 15 ವಯಸ್ಸಿತ್ತು, ಆ ಟೈಮಲ್ಲಿ ನನ್ಗೆ ಇದ್ದಿದ್ ಒಂದೇ ಒಂದು ಗೋಲ್ ಅಂದ್ರೆ ನನಗ್ ಹುಟ್ಟೋ ಮಗುನ ಒಂದು ಹೈ ಪೋಸ್ಟ್ ಅಲ್ಲಿ ಇಡ್ಬೇಕು ಅಂತ. ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಅದನ್ನ ನಿಭಾಯಿಸಿ ನಾನು ಎಲ್ಲದನ್ನು ಮುಂದೆ ತಗೊಂಡೋಗ್ಬೇಕು ಅಂತ ಅನ್ಕೊಂಡೆ. ಅದು ಗಿಲ್ಡ್ವಾಂಗ್ ಬರ್ದೇ ಇರೋವರೆಗೂ ಕರೆಕ್ಟ್ ಆಗಿರ್ತಾ ಇತ್ತು. ಅದೇ ಗಿಲ್ಡ್ವಾಂಗ್ ಮುಂದೆ ಎಲ್ಲದನ್ನು ನಾಶ ಮಾಡ್ಬಿಟ್ಟ. ನಮ್ಮ ಈ ಸ್ಥಿತಿಗೆ ಆ ಗಿಲ್ಡ್ವಾಂಗೆ ಕಾರಣ ಅಂತ ಹೇಳ್ಬಿಟ್ಟು ಕೋಪದಲ್ಲಿ ಅವನ ಹೆಸರನ್ನ ಹೇಳ್ಕೊಂಡು ಹಂಗೆ ಸತ್ತೇ ಹೋಗ್ತಾರೆ. ಅವ್ರಮ್ಮ ಈ ತರ ಸತ್ತಿದ್ದನ್ನ ನೋಡ್ಬಿಟ್ಟು ಸುಹಾಗು ತುಂಬಾನೇ ದುಃಖ ಆಗುತ್ತೆ. ಅವ್ರಮ್ಮ ನಂಗೆ ಕೈಯಲ್ಲಿ ಇಟ್ಕೊಂಡು ಅಳ್ತಾನೆ. ಇದಕ್ ಕಾರಣ ಇವ್ರು ಕೆಲಸ ಮಾಡ್ತಾ ಇದ್ರಲ್ಲ ಆ ಯಜಮಾನ್ರೆ ಅಂತ ಹೇಳ್ಬಿಟ್ಟು ಕೋಪದಲ್ಲಿ ಹೋಗಿ ಆ ಎಮ್ಮನ್ನ ಸಾಯಿಸ್ಬಿಡ್ತಾನೆ. ಇದರಿಂದ ಸುಹಾನ ಕೂಡ ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ತಾರೆ. ಈಗ ಜೈಲಲ್ಲಿ ಗಿಲ್ಡ್ವಾಂಗ್ ಬರ್ತಾನೆ. ಗಿಲ್ಡ್ವಾಂಗ್ ನ ನೋಡಿದ ತಕ್ಷಣ ಸುಹಾಗಂತೂ ತುಂಬಾನೇ ಕೋಪ ಬರುತ್ತೆ. ಗಿಲ್ಡ್ವಾಂಗ್ ಬಂದ್ ಹೇಳ್ತಾನೆ, ಏನು 5 ವರ್ಷ ಕೂಡ ಒಂದು ಸರ್ವೆಂಟ್ ಆಗಿ ನೀನ್ ಕೆಲ್ಸನ ಮಾಡಕ್ ಆಗಿಲ್ಲ ಅಲ್ಲ, ಹೊಡೆದ್ರೆ ಕೂಡ ಕೋಪ ಪಡಬಾರ್ದು ಅಳ್ಬಾರ್ದು ಅಂತ ಹೇಳ್ತಾ ಇದ್ರಿ, ಆದ್ರೆ ಇವಾಗ ನೀನ್ ಮಾಡ್ತಾ ಇರೋದೇನು, ಈ ತರ ಹೊಡೆದ್ರೆ ಎಂತರ್ಗೂ ಕಣ್ಣಲ್ಲಿ ನೀರ್ ಬಂದೇ ಬರುತ್ತೆ. ಅದ್ ನೀನ್ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡಿದೀನಿ. ನಿಮ್ಗೂ ಆತರ ಗತಿ ಬಂದ್ರೆ ತಾನೇ ಗೊತ್ತಾಗೋದು, ಇದಕ್ ಮೇಲೆ ನೀನ್ ಪಾಠ ಕಲ್ತ್ಕೊಂಡಿದ್ಯಾ ಅನ್ಕೊಂಡಿದೀನಿ ಅಂತ ಅವ್ನಿಗೊಂದು ಒಳ್ಳೆ ಪಾಠನ ಹೇಳ್ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಗಿಲ್ಡ್ವಾಂಗು ಮತ್ತೆ ಅವ್ರ ಟೀಮ್ ಎಲ್ಲ ಹೈಟ್ ಆಗಿರೋ ಒಂದು ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಅವ್ರ ರಾಜ್ಯನ ನೋಡ್ತಾ ಇರ್ತಾರೆ. ಎಲ್ಲಾ ಕಡೆ ಒಂದೇ ಸೈಲೆಂಟ್. ಈ ತರ ಸೈಲೆಂಟ್ ಆಗಿರೋ ರಾಜ್ಯಕ್ಕೆ ಕಾರಣ ಇವರೇ ಅಲ್ವಾ. ಅದನ್ನ ನೋಡಿ ತುಂಬಾನೇ ಸಂತೋಷ ಪಟ್ಕೊಂಡು ನಿಂತಿರ್ತಾರೆ. ಅದನ್ನ ನೋಡ್ಬಿಟ್ಟು ಆ ಬಾಂಗ್ ಅನ್ನೋರು ಹೇಳ್ತಾರೆ, ಏನಪ್ಪಾ ಇಲ್ಲಿಗೆ ನಮ್ ಕೆಲ್ಸ ಎಲ್ಲ ಮುಗೀತಲ್ವಾ, ಇದಕ್ಕೆ ಮುಗಿಸ್ಬಿಡೋಣ ಅಂದಾಗ ಗಿಲ್ಡ್ವಾಂಗ್ ಹೇಳ್ತಾನೆ, ಇದಕ್ಕೆ ಮುಗಿಸ್ಬಿಡೋಣ ಅಂದ್ರೆ ಏನ್ ಮಾಮ, ಸ್ಟಾರ್ಟ್ ಮಾಡಿದ್ ನಾವೇ ಅಲ್ವಾ, ಮೋಸ್ಟ್ಲಿ ಇದು ಮುಗಿಯುತ್ತೆ ಅಂತ ನಾನು ಅನ್ಕೊಂಡಿಲ್ಲ, ಇದು ಆರಂಭವಾಗಿ ಕೂಡ ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಗ್ಯಾಂಗ್ ಅಂತ ಒಂದ್ ಸಿಂಬಲ್ ಇರುತ್ತಲ್ಲ ಅದನ್ನೆಲ್ಲರೂ ತೋರಿಸ್ತಾರೆ. ಆಗ ಹೇಳ್ತಾರೆ, ಮೊಂಗೆ ಈ ಗ್ಯಾಂಗ್ ಗೆ ಸುಮ್ನೆ ನಾ ಇಟ್ರು ಹೋಂಗ್ಜಿ ಅಂತ ಹೇಳ್ಬಿಟ್ಟು ಹೆಸರು, ಅದನ್ನ ಯಾವತ್ತಿಗೂ ನಾವ್ ನಡ್ಸ್ಕೊಂಡು ಹೋಗ್ತೀವಿ ಅಂತ ಎಲ್ಲರೂ ತುಂಬಾನೇ ಸಂತೋಷವಾಗಿ ಹೇಳ್ತಾರೆ. ಇದೇ ತರ ಈ ಸೀರೀಸ್ ಮುಗಿಯುತ್ತೆ. ತುಂಬಾನೇ ಚೆನ್ನಾಗಿದೆ ಅಲ್ವಾ, ಎಲ್ಲರೂ ಇಂಟ್ರೆಸ್ಟ್ ಆಗಿ ಕೇಳಿದೀರಾ ಅಂತ ಅನ್ಕೊಂಡಿದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಸೀರೀಸ್ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಸೀರೀಸ್ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.